ಮಂಜುಳಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ದೇವರಾಜ್ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ಹೇಳಿ ನಿಮ್ಮ ಬಗ್ಗೆ ದೇವರಾಜ್ ಅವರೇ, ಎಷ್ಟು ವಯಸ್ಸು ತಮಗೆ? ಸರ್ ನನಗೆ 55. ಎಲ್ಲಿ ತನಕ ಓದಿದ್ದೀರಿ? ಸರ್ SLC ಪಾಸ್ ಮಾಡಿದ್ದೀನಿ. ಅಂದರೆ ನಮ್ಮ ತಂದೆ ಓದಿಸ್ತಿರೋ, ಆದರೆ ನಮ್ಮ ಅವತ್ತಿನ ಮಟ್ಟದಲ್ಲಿ ಓದೋಕ್ಕಾಗಿಲ್ಲ. ಬಟ್ ನಾವು ಸೈಡ್ ಬಿಸ್ನೆಸ್ ಕೊಂಟೋದು. ಏನು ಸೈಡ್ ಬಿಸ್ನೆಸ್? ಅಂದರೆ ವ್ಯಾಪಾರ ಮಾಡೋಕ್ಕೆ ಬೆಂಗಳೂರಿಗೆ ಹೊಂಟೋದು. ಏನು ವ್ಯಾಪಾರ? ಬಾರ್ ಕೆಲಸ. ಓ, ಅಲ್ಲಿ ದಿನ ಅಮೌಂಟ್ ನೋಡೋಕ್ಕೆ ಶುರುವಾಯಿತು. ನಮ್ಗೆ ಓದೋಕ್ಕೆ ಇಂಟ್ರೆಸ್ಟ್ ಹೊಂಟೋಯ್ತು. ಬಟ್ ಹಂಗಾಗಿ ಆವತ್ತಿನ ಕಾಲದಲ್ಲಿ ಅಮೌಂಟು ನೋಡಿದಾಗ ನಮಗೆ ಬೇರೆ ಯಾವುದು ಮಾಡೋಕ್ಕಾಗ್ದೋಯ್ತು. ಸರಿ. ಹಂಗಾಗಿ 10 ವರ್ಷ ಬಾರಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡಿ ಆದಷ್ಟು ಸಂಪಾದನೆ ಮಾಡಿದೆ. ಬಟ್ ಅನಿರೀಕ್ಷಿತ ಮತ್ತೆ ಊರಿಗೆ ಬಂದು ಸೇರ್ಕೊಂಡೆ. ಊರಿಗೆ ಬಂದು ಸೇರ್ಕೊಂಡು ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡು 5 ವರ್ಷ ವ್ಯಾಪಾರ ಮಾಡಿದೆ. ಏನೇನು ವ್ಯಾಪಾರ ಮಾಡ್ತೀವಿ ಸರ್? ಅಂದರೆ ಎಲ್ಲ ಥರ ಪ್ರಾವಿಷನ್ ಸ್ಟೋರು. ಬಟ್ ಎಲ್ಲ ಹಾಲಿನಿಂದ ಕೂಲ್ ಡ್ರಿಂಕ್ಸು ಎಲ್ಲ ಸಿಗುತ್ತೆ ನಮ್ಮ ಊರಿನಲ್ಲಿ. ಆ ಥರದಲ್ಲಿ ಮಾಡ್ಕೊಬಂದೆ. ಬಟ್ 5 ವರ್ಷ ಒಂದು ಮುಗಿತಾ ಬಂತು. ಒಂದು ಗ್ರಾಮ ಪಂಚಾಯತಿಲಿ ಊರು ಜನ ಎಲ್ಲ ಗ್ರಾಮ ಪಂಚಾಯತ್ ನೀನು ಗೆಲ್ತೀಯ ಅಂದರು. ಬಟ್ ಅದೇ ಥರ ನನ್ನ ಗೆಲ್ಸಿದ್ರು. ಗೆದ್ದಾದ ಮೇಲೆ ಅವ್ರಿಗೆ ಏನೇನು ಸೌಲಭ್ಯ ಬೇಕೋ ನಾನು ಆ ಸೌಲಭ್ಯನ ಗೌರ್ಮೆಂಟ್ ಏನು ಕೊಡ್ತಾಯಿತ್ತೋ ಅದೆಲ್ಲ ಅವ್ರಿಗೆ ತಿಳಿಸಿ ಅವ್ರಿಗೆ ಸಹಕಾರ ಕೊಟ್ಟೆ. ಬಟ್ ಅಧ್ಯಕ್ಷರು ಒಂದು 6 ತಿಂಗಳು ಅಧ್ಯಕ್ಷರನ್ನು ಕೊಟ್ಟರು. ನಿಭಾಯಿಸಿದ್ಮೇಲೆ ಅಲ್ಲಿ ಅಮೌಂಟು ರಾಜಕೀಯ ಮಾಡ್ಬೇಕಾದ್ರೆ ದುಡ್ಡು ಬೇಕು. ಆ ಉದ್ದೇಶಕ್ಕೋಸ್ಕರ ಸಾಕು, ನನಗಿದೇ ಸಾಕು ಅಂದ್ಬಿಟ್ಟು ವ್ಯವಸಾಯಕ್ಕೆ ಇಳಿದೆ. ಅಣ್ಣ ತಮ್ಮದು ಡಿವೈಡ್ ಆದಾಗ ನಮ್ಗೆ 1 ಎಕರೆ ಒಂದು ಜಾಗ ಬಂತು. ಬಟ್ ಅನಿರೀಕ್ಷಿತ ಅಲ್ಲಿ ಮಳೆ ಆಶ್ರಯದಲ್ಲಿ ಒಂದು ಸತಿ ರಾಗಿ ಬೆಳೆದೆ. 22 ಕ್ವಿಂಟಲ್ ರಾಗಿ ಬಂತು ಅಲ್ಲಿ ಮಳೆ ಆಶ್ರಯದಲ್ಲಿ. ಬಟ್ ಅನಿರೀಕ್ಷಿತ ಬೋರ್ ಹಾಕಿಸ್ತು. ಬೋರ್ ಹಾಕ್ಸಿದ್ಮೇಲೆ ನಾನು ಗ್ರಾಮ ಪಂಚಾಯತಿಲಿ ಅನ್ಯಾಯಜಿಲಿ ಎಲ್ಲ ಕೆಲಸನೂ ಹೇಳ್ಕೊಡ್ತಿದ್ನಲ್ಲ, ಅದೇ ಮುಖಾಂತರ ನಾನು ನಮ್ಮ ಇದಕ್ಕೆ ಆಫೀಸ್ನಲ್ಲಿ ರೇಷ್ಮೆ ಇಲಾಖೆಯಿಂದ ಭೇಟಿ ಕೊಟ್ಟೆ. ಈ ಥರ ಮಾಡಬೇಕು ಅಂತ ಅವ್ರು ಐಡಿಯಾ ಕೊಟ್ಟರು. ಐಡಿಯಾ ಮುಖಾಂತರ ರೇಷ್ಮೆ ಹಾಕೊಂಡೆ. 3 ತಿಂಗಳಲ್ಲಿ ಸೊಪ್ಪು ಸ್ಟಾರ್ಟ್ ಆಯಿತು. ನೆಕ್ಸ್ಟು ನಾವು ಒಂದು 300 ಕಾಕಡ ಗಿಡ ಇಟ್ಟೆ. ಅನಿರೀಕ್ಷಿತ 6 ತಿಂಗಳಾದಮೇಲೆ ಡೈಲಿ ಅಮೌಂಟ್ ಹತ್ತಲ್ಲಿ ಬರ್ತಿತ್ತು. ರೇಷ್ಮೆ 3 ತಿಂಗಳಾದಮೇಲೆ ನಮಗೇನಾಯಿತು, ಹುಳ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಗೆ ಅದರಲ್ಲೂ ಒಳ್ಳೆ ಪ್ರಾಫಿಟ್ ಸಿಕ್ತು. ಬೆಳೀತಾ ಅನಿರೀಕ್ಷಿತ ಸಮಗ್ರ ಬೆಳೆ ಮಾಡ್ಕೊಬಂದೆ. ಈಗ ತೋಟಗಾರಿಕೆಯಲ್ಲಿ ಎಲ್ಲ ಥರ ಹಾಕಿದ್ದೀನಿ. ಅರಣ್ಯ ಇಲಾಖೆಯಲ್ಲಿ ತ್ಯಾಗ, ಸಿಲ್ವಾರ, ಮತ್ತು ಈಗ ಹೊಸದಾಗಿ ಪ್ರಾಫಿಟ್ ಮಾಡಿದ್ದೀನಿ. ಶ್ರೀಗಂಧ 300 ಗಿಡ ಹಾಕಿದ್ದೀನಿ. ಅದಕ್ಕೆ ಗೌರ್ಮೆಂಟಿಂದ ಸಹಕಾರ ಕೊಡ್ತಾಯಿದೆ. ಬಟ್ ಈಗ ರೇಷ್ಮೆ ಬೆಳೆಯಲ್ಲಿ ಒಂದು 50 ಮೊಟ್ಟೆ ಬೆಳೀತಾಯಿದ್ದೀನಿ. ಜಾಗ ಸಾಲ್ತಾಯಿಲ್ಲ ರೇಷ್ಮೆ ಬೆಳೆಗೆ, ಸೊಪ್ಪು ಬೆಳೆಯೋಕ್ಕೆ. ಹಂಗಾಗಿ 50 ಮೊಟ್ಟೆ ಮಾಡ್ತಾಯಿದ್ದೀನಿ. ಮತ್ತು ಈಗ ಜಮ್ನಲ್ಲಿ ಇಟ್ಟಿದೆ. ಈಗ 15 ದಿವಸದಿಂದ ದಿನ ಒಂದು 3,000 ರೂಪಾಯಿ ಡೈಲಿ ಸಿಗ್ತಾಯಿದೆ. ಅದು ಜಮ್ನಲ್ಲಿ ಎಣ್ಣೆಯಲ್ಲಿ 5 ಮರ ಇಟ್ಟಿದ್ದೀನಿ. ಸಖತ್ತಾಗಿ ಫಲ ಬರ್ತಾಯಿದೆ. ನಾನು ಅಲ್ಲಿಂದ ನಮ್ಮದು ವಾಟ್ಸಪ್ ಮುಖಾಂತರ ರೈತರಿಗೆ ತಿಳಿಸಿರ್ತಿಂದ ನಾನು ಕಮ್ಮಿ ರೇಟಲ್ಲಿ 100 ರೂಪಾಯಿ kg ಕೊಡ್ತಾಯಿದ್ದೀನಿ. ಹಂಗಾಗಿ ಜಮ್ನಲ್ಲಿ ಎಣ್ಣೆಯಲ್ಲಿ ಈ ಸತಿ ಚೆನ್ನಾಗಿ ರೇಟ್ ಸಿಕ್ಕಿದೆ. ಎಲ್ಲ ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಗೌರ್ಮೆಂಟಿಂದ. ಹಂಗಾಗಿ ಹೋದ ಸತಿ ಸೂಪರ್ ಸ್ಟಾರ್ ರೈತ ವಿಜಯ ಕರ್ನಾಟಕದವರು ನನಗೆ ಜಿಲ್ಲಾ ಮಟ್ಟದಲ್ಲಿ ಸನ್ಮಾನ ಮಾಡಿ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತು ಈಗ ಶ್ರೀಗಂಧದ ಬೆಳೀತಾ ಇದ್ದಂಗೆ ನಮಗೆ ರಾಜ್ಯಾಧ್ಯಕ್ಷರು ಒಂದು ಮಾರ್ಗದರ್ಶನ ಮಾಡ್ಕೊಂಡು ಈಗ ಹೋದವರ ನಾವು ಗನ್ನು ಟ್ರೈನಿಂಗ್ ಮಾಡಿಸ್ಬೇಕು ಅಂತಿದ್ರು. ಗನ್ ಟ್ರೈನಿಂಗ್ ಮಾಡಿದ್ದೀನಿ. ಈಗ ಲೈಸೆನ್ಸು ರೆಡಿ ಇದೆ. ಬಟ್ ಗನ್ ಇನ್ನೂ ತಗೊಂಡಿಲ್ಲ. ಆ ಥರದಲ್ಲಿ ನಾನು ಬೆಳೆ ಎಲ್ಲ ಥರ ಸೌಲಭ್ಯ ಮಾಡಿ ನನ್ನ ತೋಟದಲ್ಲಿ CC ಕ್ಯಾಮ್ರಾ ಇಟ್ಟು ನನ್ನ ಮುಂದಿನ ಫ್ಯೂಚರ್ಗೆ ಶ್ರೀಗಂಧ ಬೆಳೆ ಬರ್ತಾ ಇದ್ರಿಂದ ಅಲ್ಲಿ ಕಾವಲಾಗಿ ನಾನು ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಒಟ್ಟು ಜಮೀನು ಎಷ್ಟಿದೆ ನಿಮ್ಮದು? 1 ಎಕರೆ 30 ಗುಂಟೆ ಇದೆ ಅಲ್ಲಿ. ಅಷ್ಟು ಒಂದು ಜಾಗದಲ್ಲಿದೆ. ಬೇರೆ ಜಾಗದಲ್ಲಿ ಇನ್ನೊಂದು ಅರ್ಧ ಎಕರೆ ಇದೆ. ಅದನ್ನು ನಾನು ಏನು ಮಾಡ್ತಾಯಿಲ್ಲ. ಆ 1 ಎಕರೆ 30 ಗುಂಟೆ ಇರೋದ್ರಲ್ಲಿ ನಾನು ಎಲ್ಲ ಥರ ಸಮಗ್ರ ಬೆಳೆ ಮಾಡ್ಕೊಂಡು ನನ್ನ ಜೀವನದಲ್ಲಿ ಹೆಸರು ತಗೊಂಡು ಒಳ್ಳೆ ಅಮೌಂಟು ದುಡ್ಡು ಎಲ್ಲ ನನ್ನ ಸಂಪೂರ್ಣ ಬೆಳೀತಾ ಇದ್ದೀನಿ. 1.5 ಎಕರೆ. ಹೇಳಿ ಮಂಜುಳಾ ಅವರೇ, ನಿಮ್ಮ ಬಗ್ಗೆ. ನಿಮ್ಮ ಹುಟ್ಟೂರು ಯಾವುದು? ನಮ್ಮ ಹುಟ್ಟೂರು ಬಂಡ್ರಳ್ಳಿ, ಹುಲಿದುರ್ಗದ ಹತ್ರ ಬಂಡ್ರಳ್ಳಿ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ತಾಯಿ ಇಲ್ಲ, ತಂದೆ ಇದ್ದಾರೆ. ಅವರು ಭಟ್ರ ಕೆಲಸಕ್ಕೆ ಹೋಗ್ತಿದ್ರು. ಅಣ್ಣ ಇದ್ದಾರೆ, ತಮ್ಮ ಇದ್ದಾರೆ. ಅವ್ರವ್ರ ಇದರಲ್ಲಿ ಹೋಗ್ತಾ ಇದ್ದಾರೆ. ವಿದ್ಯಾಭ್ಯಾಸ? ನಮ್ಮ ವಿದ್ಯೆ ಇಲ್ಲ. ಹೌದಾ? ಸ್ಕೂಲ್ಗೆ ಹೋಗ್ಲಿಲ್ವಾ? ಇಲ್ಲ. ಹೇಳಿ. ಅದೇ ಜಮೀನಿತ್ತ? ಜಮೀನು ಸ್ವಲ್ಪ ಇರೋದು ಸರ್. ನಮಗೆ ಜಮೀನೇನಿರಲಿಲ್ಲ. ನಾವು ಅಂದರೆ ರೇಷ್ಮೆ ಬೆಳಿತಿದ್ವಿ. ಯಾವಾಗಲೂ ರೇಷ್ಮೆ ನಮಗೆ ಇದ್ದಿದ್ದು, ವ್ಯವಸಾಯಕ್ಕಿಂತ ರೇಷ್ಮೆ. ಆವಾಗ ಚಿಕ್ಕರಿತಾವಿಂದ ನಾವು ರೇಷ್ಮೆನೇ ಬೆಳಿತಿದ್ದು. ಆಮೇಲೆ ಇಲ್ಲಿಗೆ ಬಂದಮೇಲೆ ನಾವು ಇವ್ರನ್ನ ರೇಷ್ಮೆನೇ ಮಾಡ್ಕೋಣ ಅಂತ ಅಂದ್ಬಿಟ್ಟು ರೇಷ್ಮೆನೇ ಇಡಿಸಿದ್ವಿ. ಅದು ರೇಷ್ಮೆಯಲ್ಲಿ ನಾವು ಸ್ವಲ್ಪ ಪರವಾಗಿಲ್ಲ, ನನಗೆ ಸ್ವಲ್ಪ ಅನುಭವ ಬಂತು. ರೇಷ್ಮೆಯಲ್ಲೇ ಕಂಟಿನ್ಯೂ ಮಾಡಿದ್ವಿ. ಚಿಕ್ಕ ವಯಸ್ಸಿಂದ ರೇಷ್ಮೆಯಲ್ಲೇ ನಾನು ಇದು ಮಾಡಿದ್ದು.
ನಮ್ಮ ನಿಮ್ ತಾಯಿ ತಂದೆ ತಾಯಿ? ಅವರೆಲ್ಲ ರೇಸ್ಮೇನೆ. ಹ್ಮ್ ಅವರೆಲ್ಲ ರೇಸ್ಮೇಲೆ. ನಾವು ಸ್ವಲ್ಪ ನನಗೂ ಮೇಂಡಿತ್ತು ರೇಸ್ಮೆಯಲ್ಲಿ ಬೆಳೆಯಂಥದ್ದು, ಬೆಳೆಯೋಣ ಅಂದ್ಕೊಂಡು ಇವ್ರಿಗೆ ಒತ್ತಡ ಕೊಟ್ಕೊಂಡು ರೇಸ್ಮೆ ಬೆಳೆದ್ವಿ. ರೇಸ್ಮೇಲೆ ನಾವು ಸ್ವಲ್ಪ ಮುಂದೆ ಬಂದ್ವಿ. ಹೌದಾ? ಯಾವ ತಳಿ ಹಿಪ್ನೇರಳೆ ಹಾಕಿರೋದು ನೀವು? ಅದು ಇದು ರೇಸ್ಮೆ ಕಡ್ಡಿ CSRಗೆ. ಅದೇ ವಿಕ್ಟರಿ ಒಂದು ಅಂತಾರಲ್ಲ, V1 ಅಂತಾರಲ್ಲ, ಈವನ್ ಒಂದು ವೈಟ್ ಇದು ಬರುತ್ತಲ್ಲ ಅದು. ಅದು ಬೆಳೆದ್ಮೇಲೆ ನಮಗೇನು ಲಾಸ್ ಏನಾಗಿಲ್ಲ ಸರ್. 15 ದಿವಸ ಫ್ರೀ ಇದ್ದರೆ 15 ದಿವಸ ರೆಸ್ಟ್ ಇರ್ತಿದ್ದೋ. ಏನಷ್ಟು ನಮಗೇನು ದುಃಖ ಕಾಣಲಿಲ್ಲ. ನಮ್ಮ ಮಗ ಇದ್ದ, ನಮ್ಮ ಮಗಳಿದ್ರು, ಎಲ್ಲರೂ ಹೆಲ್ಪ್ ಮಾಡಿದ್ರು, ನಮ್ಮ ಮನೆಯವರೆಲ್ಲ ಸಪೋರ್ಟ್ ಮಾಡೋರು. ಅಂದರೆ ನಾವು ಅದರಲ್ಲೇ ನಾನು ಭಾಗವಹಿಸ್ತೀನಿ ರೇಸ್ ಮೇಲೆ. ಈಗ ನೀವು ನಿಮ್ಮ ತಂದೆ ಮನೆಯಲ್ಲಿ ರೇಷ್ಮೆ ಬೆಳೀತಿದ್ದಕ್ಕೂ ಈಗೂ ಭಾಳ ವ್ಯತ್ಯಾಸ ಇಲ್ಲ ಸರ್. ಅದಕ್ಕೂ ಇದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಅಲ್ಲಿ 1.5 ತಿಂಗಳು ಬೆಳೀತಿದ್ವಿ ಅವಾಗಿನ ಇದರಲ್ಲಿ. ಈಗ 1 ತಿಂಗಳೊಳಗೆಲ್ಲ ಕ್ಲೋಸ್ ಆಗುತ್ತೆ. ಅಂದರೆ ಚಾಕಿ ಹುಳ ತಂದ್ಬಿಡ್ತಾರೆ. ಅವಾಗ ಚಾಕಿ ಇತ್ತು, ಇವಾಗ ಚಾಕಿ ಇಲ್ಲ. ಅವರೇ 15 ದಿವಸ ತುಂಬಿಸ್ಕೊಡ್ತಾರೆ, ನಮ್ಗೆ 15 ದಿವಸ ಮಾತ್ರ ಕೆಲಸ ಇರುತ್ತೆ. ಮುಂಚೆ ನೀವು ಕಟ್ಕೊತಾ ಇದ್ರಿ? ನಾವೇ ಚಾಕಿ ತಂದು ನಾವೇ ಮಾಡ್ಕೋತಿದ್ವಿ. ಮತ್ತೆ ವಾಸದ ಮನೆಯಲ್ಲಿ ಸಾಕ್ತಿದ್ರ? ವಾಸು ಮನೆಯಲ್ಲೇ ಅವಾಗ ಸಾಕ್ತಿದ್ದು. ಈಗ ಬೇರೆ ಮನೆ? ಈಗ ಬೇರೆ ಮನೆ ಇದೆ ಅಲ್ವಾ? ಇವಾಗ ಅದಕ್ಕಾಗೆ ಒಂದು ಮನೆ ಸಪ್ರೇಟ್ ಇದ್ಬಿಟ್ಟಿದೆ. ತೋಟದಲ್ಲೇ ಮನೆ ಮಾಡ್ಕೊಬಿಟ್ಟಿದ್ದೀವಿ. ಆ ಮನೆಗೂ ಸ್ವಲ್ಪ ತೋಟಕ್ಕೂ ಸ್ವಲ್ಪ ದೂರ, ಇನ್ನು ಗೇಟಿಂದ ಬಂದಂಗೆ ಆಗುತ್ತೆ ಅಷ್ಟೇ. ವಾಸದ ಮನೆನೂ ಅಲ್ಲೇ ಇದೆಯಾ? ಇಲ್ಲ, ಊರೊಳಗಡೆ ಬರ್ಬೇಕು ನಾವು ವಾಸಕ್ಕೆ. ತೋಟದಲ್ಲೇ ಮನೆ ಮಾಡ್ಕೊಬಿಟ್ಟಿದ್ದೀವಿ ಹುಳಿಗೆ. ಹೌದಾ? ನಮಗೆ ಹುಳಿನಷ್ಟು ಕೊಟ್ಟಿದ್ದು ಇನ್ಯಾತ್ರಲ್ಲಿ ಬರಲಿಲ್ಲ ನಮಗೆ. ಹುಳ ಕಾಕಡ. ಈಗ ಎಷ್ಟು ಬ್ಯಾಚ್ ಮಾಡ್ತೀರಿ ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ ಸರ್ ಅಂದರೆ ಸೊಪ್ಪು ಬಂದರೆ 6 ಬ್ಯಾಚು. 6 ಬ್ಯಾಚು. ಹೌದಾ? ಬ್ಯಾಚಲ್ಲೂ ಎಷ್ಟು ಮೊಟ್ಟೆ ತರ್ತೀರಿ? 50 ಮೊಟ್ಟೆ. 50 100. ಒಂಚೂರು ನೀವು ಹೇಳಿ ಕರೆಕ್ಟಾಗಿ ದೇವರಾಜ್ ಅವರೇ. ಸರ್ ಫಸ್ಟು 100 ಮೊಟ್ಟೆ ಬೆಳೀತಾ ಇದ್ದೋ. ಅನಿರೀಕ್ಷಿತ ಮರ ಗಿಡ ಬೆಳೆದಾದ್ರಿಂದ ಈಗ 50 ಮೊಟ್ಟೆಗೆ ಬಂದಿದ್ದೀವಿ. ಈಗ ಒಂದು 2 ವರ್ಷ ಆಯಿತು 50 ಮೊಟ್ಟೆಗೆ ಬಂದಿದ್ವಿ. ಹಿಂದೆ 100 ಮೊಟ್ಟೆ ಅಂದರೆ 2 ಬ್ಯಾಚ್ ಮಾಡ್ತಾಯಿದ್ದೋ. 6 ರಿಂದ 7 ಬೆಳೆ ಬೆಳೀತಾಯಿದ್ದೋ ವರ್ಷಕ್ಕೆ. ಬಟ್ ಅನಿರೀಕ್ಷಿತ ಈಗ ಮರಗಳೆಲ್ಲ ಬಂದುಬಿಟ್ಟಿದ್ವಿ. ನಳ್ಳು ಬಂದಮೇಲೆ ನಳ್ಳು ಸೊಪ್ಪು ಹಾಕ್ಬಾರ್ದು ರೇಷ್ಮೆ ಬೆಳೆಗೆ. ಅಂದರೆ ನಾವು ಬೆಳೀತಿದ್ದು CSR. CB ಗೋಡ್ಗೆ ಹುಸಿ ನಳ್ಳಾದರೂ ನಡೀತದೆ. CSRಗೆ ಸಾಧಾರಣ ಬಿಸಿಲು ಬೇಕೇ ಬೇಕು. ಹಂಗಾಗಿ 50 ಮೊಟ್ಟೆಗೆ ನಾವು ಅಂತರ ಮಡಿಕೊಂಡು ಬೆಳೀತಾಯಿದ್ದೀನಿ. ಇವತ್ತಿನ ರೈಟು KG 900 ಗಂಟು ಬಂದಿದೆ. ಈಗ ಕಮ್ಮಿ ಆಗಿದೆ ಸ್ವಲ್ಪ ರೈಟು. ಈಗ 600 ರಿಂದ 700 ಸಿಗ್ತಾ ಇದೆ. ವರ್ಷಕ್ಕೆ 6 ಬೆಳೆ ಮಾಡ್ತೀರಾ? 6 ರಿಂದ 7 ಬೆಳೆ. ಹೌದಾ? 7 ಬೆಳೆ. ಒಂದೊಂದು ಸಾರಿಗೂ ಎಷ್ಟು ಮೊಟ್ಟೆ ತರ್ತಾರೆ ಸರ್? ಫಸ್ಟು ನಾನು ಹೇಳ್ದಂಗೆ ಈಗ ಒಂದು 2 ವರ್ಷದ ಹಿಂದೆ 4 ವರ್ಷ 100 ಮೊಟ್ಟೆ ಮುಡುಕ್ತಾಯಿದ್ದು. 2 ತಿಂಗಳಿಗೆ ಮಿನಿಮಮ್ ಒಂದು ಕಟಾವ್ ಆಗ್ಬಿಡ್ತು. ಇಳುವರಿ ಏನು ಬರುತ್ತೆ ಸರ್? ಇಳುವರಿ 95 100 ಈ ಥರ ತಂದಿದ್ದೀನಿ. ಒಂದೊಂದು ಬೆಳೆ ಅನಿರೀಕ್ಷಿತ ಅವರು ಚಾಕಿ ಕೊಡೋದ್ರ ಡಿಫ್ರೆನ್ಸ್ ಆದಾಗ 80 85 ಬಂದ್ಬಿಟ್ಟಿರ್ತದೆ. ಅವ್ರು ಹುಳ ಯಾವ ರೀತಿ ಸಪ್ಲೈ ಕೊಡ್ತಾರೋ ಅದ್ರ ಮೇಲೆ ನಾವು ಬೆಳೀತಾ ಇರ್ತೀವಿ. ಆ ಥರದಲ್ಲಿ ಇದ್ದದ್ದು. CSR ಬೆಳೆದು ನಾವು ಇಡೀ ರಾಜ್ಯದಂತೆ ಹೆಸರು ತಗೊಂಡಿದ್ದೀನಿ. ಮತ್ತು KSRT ಬಸ್ಸಲ್ಲಿ 4 ಸೈಟಲ್ಲಿ ನನ್ನ NREG ಕೆಲಸದ ಬೋರ್ಡ್ ಹಾಕೊಂಡಿದ್ದಾರೆ. ಈಗ ದೇವರಾಜ್ ಅವರೇ, ಅರ್ಧ ಎಕರೆ ಹಿಪ್ನೇರಳೆ ಇದೆಯಾ? ಎಷ್ಟಿದೆ ನಿಮ್ದು? ಸರ್ ಈಗ ಅರ್ಧ ಎಕರೆ ಇದೆ. ಮೊದಲೇ ಮನೆ ಎಷ್ಟು ಉದ್ದ ಆಗಲ್ಲ ಸರ್? 23 + 35 ಮನೆ, ಉಳಿನ ಮನೆ ಇರೋದು. ಸುತ್ತ ನಾನು ತೀರ್ ಹಾಕೊಂಡಿದ್ದೀನಿ, ಸೀಟು ಹಾಕೊಂಡಿದ್ದೀನಿ. ಬಟ್ ಚಂದ್ರಿಕೆ ಮಡಗುತ್ತಾ ಅಲ್ಲಿ ಒಂದು ಮಳೆ ಬಂದಾಗ ಇರೋಕ್ಕಾಗಲಿ 2 ಮೂಲೆಯಲ್ಲಿ ಒಂದು ಸೀಟ್ ಹಾಕಿಸಿದ್ದೀನಿ. ಮನೆ ಅಚ್ಚುಕಟ್ಟಾಗಿ ಒಳಗಡೆ. ಈಗ ನಿಮ್ಮ 1.5 ಎಕರೆ ಜಮೀನಲ್ಲಿ ಅರ್ಧ ಎಕರೆ ಹಿಪ್ನೇರಳೆ ಇದೆ. ಇನ್ಯಾವ್ಯಾವ್ದು ಎಷ್ಟೆಷ್ಟಿದೆ ಸರ್? ಶ್ರೀಗಂಧ ಅಂದರೆ ಸೈಡು ಮತ್ತು ಎಲ್ಲ ಒಳಗೆ ಕೊಟ್ಟು 300 ಹಾಕಿದ್ದೀನಿ. ಮತ್ತು ಇದು ತುರ್ಬೇವು ಅಂತ ಬರ್ತದಲ್ಲ, ಅದನ್ನು 300 ಗಿಡ ಇದೆ. ಮತ್ತು ತ್ಯಾಗ ಒಂದು 25 ಇದೆ. ಮಾಗಣಿ ಒಂದು 50 ಇದೆ. ತೆಂಗು 80 ಇದೆ. ಅಡಿಕೆ 400 ಇದೆ. ಈ ಥರದಲ್ಲಿ ನನ್ನ ತೋಟದ ಲಾಂಗ್ ಇರೋದ್ರಿಂದ ನಾನು ಎಲ್ಲ ಥರ ಕೊಟ್ಕೊಂಡು ಆ ರೇಷ್ಮೆಗೆ ಅಷ್ಟಾಗಲ್ಲ ಒಂದು 20 ಕುಂಟೆ ಅಷ್ಟರ ಜಾಗ ಬಿಟ್ಕೊಂಡಿದ್ದೀನಿ. ಇಷ್ಟೊಂದು ಗಿಡ ಹಾಕಿ ಇಷ್ಟಿದೆ. 1.5 ಎಕರೆಲಿದೆ. ಏನಂಗಾರೆ ಕಾಲಿಡಕ್ಕೂ ಜಾಗ ಇಲ್ಲ? ಹೌದು, ಆ ಥರನೇ ಸೆಟ್ಟಿಂಗ್ ಮಾಡಿರೋದು. ಬಟ್ ಈಗ ನಮಗೆ ಬೇರೆ ದೇಶದಿಂದ ಬಂದು ನಮ್ಮ ತೋಟ ವೀಕ್ಷಣೆ ಮಾಡಿದ್ದಾರೆ. ಸೂಪರಾಗಿ ಮಾಡಿದ್ಯಾ ಅಂತೆಲ್ಲ ನನಗೆ ಅವ್ರ ಭಾಷೆಯಲ್ಲಿ ಎಲ್ಲ ಹೇಳಿದ್ದಾರೆ. ಯಾವ್ಯಾವ ದೇಶದಿಂದ ಬಂದಿದ್ದು? ಥೈಲ್ಯಾಂಡ್ ಒಂದು ಮತ್ತು ಹಾಂಗ್ಕಾಂಗು 2 ಕಡೆಯಿಂದ ಬಂದಿದ್ದಾರೆ. ನೀವು ಮಾತಾಡಿದ್ರ ಮಂಜುಳಮ್ಮನವರೇ ಅವ್ರ ಜೊತೆ ಎಲ್ಲ? ಮಾತಾಡಿದ್ದೀನಿ ಸರ್. ಹೌದಾ? ನಿಮ್ಮನ್ನು ಮಾತಾಡಿಸಿದ್ದಾರೆ. ನಮ್ಮ ಜೊತೆ ಫೋಟೋ ತೆಗಿಸಿದ್ದಾರೆ ಲೇಡೀಸು. ನಿಮಗೂ ಬಹಳ ಖುಷಿ ಆಯ್ತಾ? ನಮಗೂ ಖುಷಿ ಆಯ್ತು. ಬನ್ನಿ ನಮ್ಮೂರ್ಗೂ ಏನು ಕರೆದ್ರು ಅವರು ಅಂದರೆ ಇಲ್ಲಿ ಅವರು ನೋಡಿ ಅವ್ರು ಅಷ್ಟು ಇಷ್ಟಪಟ್ಬಿಟ್ರು. ಹೌದಾ? ಹೂವು ಕುಯ್ತಿದ್ವಿ ಬಂದ ತಕ್ಷಣ ಹುಳ ಇತ್ತು, ಅದೆಲ್ಲ ನೋಡ್ಕೊಂಡವ್ರಿಗೆ ತುಂಬ ಖುಷಿ ಆಯಿತು. ನಮ್ಮ ಜೊತೆ ತೆಗೆದು ಫೋಟೋ ತೆಗಿಸ್ಕೊಂಡು ಹೋಗಿದ್ದಾರೆ. ಈ ಕಾಕಡಾನು 1.5 ಎಕರೆ ಜಮೀನೆಲ್ಲ ಇರೋದು? ಹಾಂ ಸರ್.
ಹೌದಾ? ಅದನ್ನೆಲ್ಲ ಹಾಕೊಂಡಿದ್ದೀರವ? ಅದು ಸೈಡಲ್ಲಿ ಹಾಕೊಂಡಿದ್ದೀವಿ. ಎಷ್ಟು ಗಿಡ ಇದೆ ಕಾಕಡನೂ ಅದು 300 ಗಿಡ ಐತೆ. 300 ಗಿಡ ಐತೆ. ಸ್ವಲ್ಪ ಹೇಳವ ಕಾಕಡದ ಬಗ್ಗೆ. ಕಾಕಡ ಸ್ಟಾರ್ಟಿಂಗು 10 kg ಬರ್ತು. ನಾವು ಬೆಳವಣಿಗೆ ಯಾವಾಗ ನಾವಿದು ಮುತ್ತುವರ್ಜಿ ಮಾಡ್ದೆ 10 kg ಗಂಟು ಬತ್ತು. ಅಂದರೆ ಯಾರನ್ನೂ ಆಳು ಕರ್ಕೊತಿರ್ಲಿಲ್ಲ, ನಾವು ನಮ್ಮ ಮಕ್ಕಳನ್ನ ಮಾಡ್ಕೊತಿದ್ವಿ ನಾವು. ಅದು 10ರಿಂದ ಅಷ್ಟು ನಮಗೆ ಇದಾಗಿದೆ, ಬೆನಿಫಿಟ್ ಆಗಿದೆ. ಲಾಸ್ ಅಂತೂ ಆಗಲಿಲ್ಲ. ರೇಷ್ಮೆ ಅದು ನಮಗೆ ಚೆನ್ನಾಗಿ ಕೈ ಬಿಡ್ತು. ಅಲ್ಲಮ್ಮ, ಈ ಕಾಕಡ ಹೂವು ವರ್ಷ ಪೂರ್ತಿ ಸಿಗುತ್ತಾ? ಹ್ಞೂ ಸರ್, ಒಂದು ವರ್ಷದಲ್ಲಿ 3 ತಿಂಗಳಿಲ್ಲ ಅಷ್ಟೇ. ಇದು ಯಾವಾಗ? ಜನವರಿ ಟೈಮಲ್ಲಿ ಮಾತ್ರ ಸಿಗಲ್ಲ. ಹೌದಾ? ಏಪ್ರಿಲ್ ಮೇ. ನೀವೇನೋ ತಲೆಯಾಳು ನಡೆಸ್ತೀರಿ ಹೇಳಿ ದೇವರಾಜ್. ಸರ್, ಅದು ಕಾಕಡ ಹೂವು 8ರಿಂದ 9 ತಿಂಗಳು ಹೂವು ಸಿಗುತ್ತೆ. ಅದು ಯಾವ ಟೈಮಲ್ಲಿ ಕಮ್ಮಿ ಆಗುತ್ತೆ ಅಂದರೆ ಏಪ್ರಿಲು, ಮೇ, ಜೂನು. ಅಂದರೆ ಈ ಸೀಸನಲ್ಲಿ ಮಲ್ಲಿಗೆ ಹೂವು ಬರುತ್ತೆ, ಮತ್ತು ಸಣ್ಣ ಮಲ್ಲಿಗೆ ಅಂತ ಬರ್ತದೆ. ಆ ಟೈಮ್ ಬಂದಾಗ ಕಾಕಡ ಹೂವು ಬರುವುದಿಲ್ಲ. ಹಂಗಾಗಿ 2ರಿಂದ 3 ತಿಂಗಳು ಅವಾಯ್ಡ್ ಆಗುತ್ತೆ. 1-2 ತಿಂಗಳು ಹಿಂದೆ ಹೇಳಿದ್ರು ಬಿಡಿ, ಪರವಾಗಿಲ್ಲ. ಅಂದರೆ ಕಮ್ಮಿ ಆಯ್ತು ಜನವರಿ ಫೆಬ್ರವರಿನಲ್ಲಿ. ಅಂದರೆ ಚಳಿಗಾಲ ಅಲ್ವಾ ಸಾಗ, ಅದಕ್ಕೆ ಅವಾಗ ಹೂವು ಜಾಸ್ತಿ ಬರಲ್ಲ ಅದು. ಅದೇ ಈಗ ಕಾಕಡ ಹೂ ಕೀಳೋದು ಮತ್ತೆ ಗಿಡ ನೋಡ್ಕೊಳ್ಳೋದು ಎಲ್ಲ ನಿಮ್ಮ ಕೆಲಸನೇನಾ? ಇಲ್ರಿ, ಅವರು ನಾವೆಲ್ಲ ನೋಡ್ಕೊತೀವಿ, ಮಾಡ್ತಾರೆ. ಏನೇನು ಗೊಬ್ಬರ ಹಾಕ್ತೀರಿ ಕಾಕಡ ಗಿಡಕ್ಕೆ? ಮಾಮೂಲಿ ಕುರಿ ಗೊಬ್ಬರ, ಅದೇ ಕುರಿ ಗೊಬ್ಬರ ಹಾಕೊಂಡು ಬುಡ ಹಾಕೊಂಡು ಕಳೆ ಎಲ್ಲ ತಕೊಂಡು ನೀರು ಕಟ್ಕೊಂಡಿರ್ಬೇಕು. ನೀವೇ ಹೂ ಕೀಳೋದು? ಕಟ್ ಮಾರ್ತೀರಾ ಅಥವಾ ಹೂನೇ? ಇಲ್ಲ, KG ಲೆಕ್ಕದಲ್ಲೇ ಸೇಲಿಂಗ್ ಕೊಟ್ಬಿಡ್ತೀವಿ, ಮಾರ್ಕೆಟ್ಗೆ ಇದು ಮಾಡ್ಬಿಡ್ತೀವಿ. ಹೌದಾ? ಎಲ್ಲಿ ಮಾರೋದು? ಅಲ್ಲೇ ಒಂದ್ಲಿಗೆರೆ ಅಂತ ಐತೆ ಸರ್, ಪಕ್ಕ ಸಿಟಿ, ಅಲ್ಲೋಗಿ ಹಾಕ್ಬಿಡ್ತೀವಿ. ನೀವೇ ತಗೊಂಡೋಗ್ತೀರಾ ದೇವರಾಜು? ಸರ್, ನಾವೇ ತಗೋಗ್ತಾ ಇದ್ದೋ. ಈಗ ಅವರು ನಮಗೆಲ್ಲರೂ ಹೋಗ್ತೀವಿ ಅಂದಾಗ ಅವರೇ ಬಂದು ಇಸ್ಕೋಬೋದು. ಬಟ್ ನಾವು ಮೊದಲೇ ಹಬ್ಬಗಳಲ್ಲಿ ಬಂದರೆ ಒಂದು 600ರಿಂದ 800 1000 ಗಂಟೆ ಹೋಯ್ತದೆ ಕಾಕಡ ಹೂವು 1 kgಗೆ. ಬಟ್ ನಾವೇನು ಮಾಡಿಬಿಟ್ಟು ಟೈಮ್ಗೆ ಹೂವು ಸಿಗುತ್ತೆ ಅಂತ ಗೊತ್ತಾದಮೇಲೆ ನಾವೇನು ಒಂದು ಟೈಮ್ ಕಮ್ಮಿ ಆಗುತ್ತೆ ರೈಟು ಮಾರ್ಕೆಟಲ್ಲಿ. ಆಗ ನಾವೇನು 1 kgಗೆ 200 ರೂಪಾಯಿ ಫಿಕ್ಸ್ ಮಾಡಿಸ್ಬಿಟ್ಟೆ. ಹಬ್ಬನಾರು ಬರಲಿ ಯಾವುದಾರು ಬರಲಿ 200 ರೂಪಾಯಿ kg. ಆಗ ಅವ್ರಿಗೆ ಮಿನಿಮಮ್ 200 ರೂಪಾಯಿನಾಗೆ ಕೊಡ್ತಾಯಿದ್ದೀನಿ. ಈಗ ಹೂವು ಕಾಕಡ ಬಂದು 3 kgಯಿಂದ 4 kg ಹೂವು ಸಿಗ್ತಾಯಿದೆ. ಎಲ್ಲ ಚೆನ್ನಾಗಿ ಹೂವು ಬರೋ ಟೈಮಲ್ಲಿ ಎಷ್ಟು kg ಸಿಗುತ್ತೆ ಸರ್? ಅದು ಈಗ ನಾನು ಹೇಳ್ದನಲ್ಲ, ಎಲ್ಲ ಕಮ್ಮಿ ಮಾಡ್ಕೊ ಬಂದಿದ್ದೀವಿ. ಮೊದಲೇ 300 ಗಿಡ ಇತ್ತು, ಈಗ 105 ಗಿಡಕ್ಕೆ ತಂದಿದ್ದೀನಿ. ಅಂದರೆ ಮೊದಲೇ ಆಳುಗಳು ಕರ್ಕೊಂಡು ಕೆಲಸ ಮಾಡಿಸ್ತಾಯಿದ್ದೋ. ಈಗ ಆಳಿನ ಸಮಸ್ಯೆ ಜಾಸ್ತಿ ಆಯಿತು. ಹಂಗಾಗಿ ನಾವು ನಮ್ಮ ಮಿಸ್ಸಸ್ಸೇ 105 ಇದರಲ್ಲಿ ಗಿಡಕ್ಕೆ ಹೂವು ಕುಯ್ತಾಯಿದ್ದೀವಿ. ಬಟ್ ಅದರ 3ರಿಂದ 4 kg ಹೂವು ಸಿಗುತ್ತೆ ಪ್ರತಿ ದಿವಸ. ಆ ಥರದಲ್ಲಿ ನಾವು ಇದು ಮಾಡ್ತೇವೆ. 200 ರೂಪಾಯಿ ಫಿಕ್ಸ್ ಮಾಡಿದ್ದೀವಿ 1 kgಗೆ. ಅದು 400 ರೂಪಾಯಿ 800 ರೂಪಾಯಿ ಆಯಿತು ದಿನಕ್ಕೆ. ನಮ್ಮ ಖರ್ಚು ದಿನಕ್ಕೆ ನಮ್ಮ ಖರ್ಚು ಅದರಲ್ಲೇ ಮುಗ್ದೋಯ್ತು. ಬಟ್ ವ್ಯವಹಾರಗಳು ಬೇರೆ ಬೇರೆ ಥರ. ಈಗ ಸೀಬೆ ವರ್ಷಕ್ಕೆ 2 ಸತಿ ಬರುತ್ತೆ. ಸೀಬೆನೂ ಹಾಕಿದೆ? ಸೀಬೆ 50 ಗಿಡ ಸೀಬೆ ಇದೆ. ಈಗ ಅದು ವರ್ಷಕ್ಕೆ 30,000ರಿಂದ 40,000 ವ್ಯಾಪಾರ ಮಾಡ್ತಾಯಿದ್ದೀವಿ, ಕೊಟ್ಬಿಡ್ತೀವಿ ಬೇರೆಯವ್ರಿಗೆ. ಅವ್ರು ಬಂದು ಕುಯ್ಕೊಯ್ತಾರೆ. ಮತ್ತು ಈಗ ಈ ವರ್ಷದಿಂದ ನನಗೆ 5 ಜಮ್ನೆರಳೆ ಗಿಡ ಹಾಕಿದೆ. ಈ ವರ್ಷ ಸ್ಟಾರ್ಟ್ ಆಗಿದೆ. ಈಗ ನಾನು ಒಂದು 16,000 ರೂಪಾಯಿ ಈ ವರ್ಷ ಬರೀ ಇದರಲ್ಲೇ ಜಮ್ನೆರಳೆ ಮಾಡಿದ್ದೀನಿ. ಅಂದರೆ ಒಡ್ಡಾಡ್ತಾನೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಆಳಿನ ಸಮಸ್ಯೆ ಈಗಿಲ್ಲ. ಮೊದಲೇ ಸ್ಟಾರ್ಟಿಂಗಲ್ಲಿ ನಾನು ಎಲ್ಲ ಆಳುಗಳು ಕರ್ಕೊಂಡು ಕೆಲಸ ಮಾಡಿಸಿದೆ. ಪ್ರತಿದಿನ ಒಂದು 2 ವರ್ಷ 4 ಕಾಳು ಗೇಯ್ತಿರು ನಮ್ಮ ತೋಟದಲ್ಲಿ. ಬಟ್ ಈಗ ಒಂದು 3 ವರ್ಷದಿಂದ ಈಚೆಗೆ ನಾವೇ ನಮ್ಮ ಗಂಡ ಹೆಂಡ್ತಿರು ಮಕ್ಕಳುಗಳು ಸ್ವಂತ ಮಾಡ್ಕೊಂಡು ಖರ್ಚಿಲ್ದೇ ಆದಾಯ ತೆಗಿತಾ ಇದ್ದೀವಿ. ಮತ್ತು ನಾವು ಉಪಯೋಗಿಸಿರೋ ಸಾವಯವ ಗೊಬ್ಬರಗಳು, ಕೆಮಿಕಲ್ ಉಪಯೋಗಿಸ್ತಾ ಇಲ್ಲ. ಬಟ್ ಈಗ ನಾವು ಹೇಳ್ದಂಗೆ ಒಂದು ಇಂಗು ಗುಂಡಿ ಮಾಡ್ದಂಗೆ ಮಾಡಿಬಿಟ್ಟು ಅದಕ್ಕೆ ಹಸಿರೆಳೆ ಸೊಪ್ಪುಗಳು ತುಂಬೋದು, 3 ತಿಂಗಳು ಕೊಳೆ ಹಾಕೋದು, ಅದು ತೆಗ್ದು ನಮ್ಮ ಗಿಡಗಳಿಗೆ ಹಾಕೋದು. ಆ ಥರದಲ್ಲಿ ಮಾಡ್ಕೊಬತ್ತಾಡ್ತಿಂದ ನಮಗೆ ಯಾವುದೇ ರೋಗ ರುಜಿನಗಳಿಲ್ಲ. ನಾವು ಯಾವುದೇ ಕೆಮಿಕಲ್ ಉಪಯೋಗಿಸ್ತಾ ಇಲ್ಲ, ಔಷಧಿ ಹೊಡೆಯಲ್ಲ. ಹಂಗಾಗಿ ನಮಗೆ ಎಲ್ಲ ಥರ ಅನುಕೂಲ, ಆದಾಯ ಸಖತ ಬರ್ತದೆ, ಖರ್ಚಿಲ್ಲ. ಮತ್ತು ಈಗ ತದಾಂತರದಲ್ಲಿ 10 ಬಾಕ್ಸ್ ಜೇನು ಮಡಿಕೊಂಡಿದ್ದೀನಿ. ಆ ಜೇನು ಕೂಡ ಈಗ ಮೊನ್ನೆ 16 kg ಜೇನು ಸಿಕ್ಕಿತ್ತು. ನಮ್ಮ ಮದ್ದೂರು ತಾಲೂಕಲ್ಲಿ ನಾನು ವಾಟ್ಸಪ್ ಯೂಸ್ ಮಾಡಿದಾಗ ನಮ್ಮ ತೋಟಕ್ಕೆ ಬಂದು 600 ರೂಪಾಯಿ kg, 600 ಥರನೇ ನಾನು ಕೊಡ್ತಾಯಿದ್ದೀನಿ. ಏನು ಕೇಳಿದ್ರು ವಾಟ್ಸಪ್ ಅಂತಿರಲ್ಲ, ಏನು ವಾಟ್ಸಪ್ ಮಾಡ್ತೀರಾ? ವಾಟ್ಸಪ್ಪಲ್ಲಿ ಅಂತಂದರೆ ನಾವು ಅಡ್ವರ್ಟೈಸ್ ಕೊಟ್ಟಂಗೆ ರೈತರುಗಳದ್ದು ನಮ್ಮದು ನಂಬರ್ ಆ್ಯಡ್ ಆಗಿದೆ. ಆ ನಂಬರ್ ಆ್ಯಡ್ ಆಗಿದೆ ನೋಡ್ಬಿಟ್ಟು, ದೇವರಾಜಣ್ಣನ ತೋಟದಲ್ಲಿ ಈ ಥರ ಸಿಗ್ತದೆ ಅನ್ನೋ ರೈತರುಗಳು
ಬಂದು ನಮ್ಮ ಹತ್ರ ತಗೊಳ್ತಾ ಇದ್ದಾರೆ. ಇನ್ನೂ ಏನೇನು ಸಿಗುತ್ತೆ ನಿಮ್ಮ ತೋಟ? ಸರ್ ಎಲ್ಲ ಪ್ರತಿಯೊಂದು ನುಗ್ಗೆಕಾಯಿ ಸಿಗ್ತದೆ, ಮತ್ತೆ ನಿಂಬೆ ಹಣ್ಣು ಸಿಗ್ತದೆ, ಗಜನಿಂಬೆ ಸಿಗ್ತದೆ, ವಾಟರ್ ಆಪಲ್ ಅದು ಸಿಗ್ತಾ ಇದೆ. ಪನ್ನೇರಳೆ ಇಲ್ಲ, ವಾಟರ್ ಆಪಲ್ ಅಂತ ಅದು ಬೇರೆ ಅದು ಇದೆ. ಬಟ್ ಈಗ ಅದು ಹಾಕಿದ್ದೀನಿ. ಇನ್ನು ಬೇರೆ ಗಿಡಗಳು, ಇನ್ನೇನೇನು ಹಣ್ಣಿನ ಗಿಡಗಳಿದಾವೆ ಸರ್? ಇನ್ನೂ ಒಂದು 10 ಥರ ಹಣ್ಣಿನ ಗಿಡ ನೆಟ್ಟಿದ್ದೀನಿ. ಹೌದಾ? ಎಲ್ಲ ಈಗ ಒಂದು 2 ವರ್ಷ ಆಗಿದೆ. ಬಾಳೆನೂ ಹಾಕಿದ್ರೆ? ಬಾಳೆನೂ ಇದೆ. ಬಾಳೆನೂ ಸೂಪರು. ಅಂದರೆ ಸರ್ ನಮ್ಮಲ್ಲಿ ಬಾಳೆ ಅಂತಂದರೆ ಯಾವ್ಯಾವ್ದಲ್ಲಿ ಮಾಡಿರ್ತಿಂದ ಅದಕ್ಕೆ ಯಾವುದೇ ಗೊಬ್ಬರ ಉಪಯೋಗಿಸ್ತಾ ಇಲ್ಲ. ಬಟ್ ಬಂದಂಥ ಮಳೆ ಆಶ್ರಯದಲ್ಲಿ ಮತ್ತು ಹನಿ ನೀರಾವರಿ ಮಾಡಿದ್ದೀನಿ. ಆ ಬಂದಂಥದ್ದು ನಮ್ಮ ಅಂಗಡಿ ಇದೆ. ಆ ಅಂಗಡೀಲಿ kg 60 ರೂಪಾಯಿ. ಕೆಮಿಕಲ್ ಇಲ್ಲಿರೋದ್ರಿಂದ ನಮ್ಮ ರೈತರು ಊರಿನವರು ಆ ಬಾಳೆಹಣ್ಣನ್ನು ನಮ್ಮಲ್ಲೇ ಬಂದು ತಗೋತಾ ಇದ್ದಾರೆ. 60 ರೂಪಾಯಿ. ಅದು ಹೆಚ್ಚಿಗೆ ಆಗಲಿ ಕಮ್ಮಿ ಆಗಲಿ 60 ರೂಪಾಯಿ kg ಕೊಡ್ತಾಯಿದ್ದೀನಿ. ನಮ್ ಕಂಪನಿ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 15ರಂದು ಸೋಮವಾರ ಬೆಳಗ್ಗೆ 11 ಗಂಟೆಗೆ. ಸ್ಥಳ ಮೈಸೂರಿನ ಹುಣಸೂರು ರಸ್ತೆಯಲ್ಲಿರುವ ಮೈಸೂರು ವಿಶ್ವವಿದ್ಯಾನಿಲಯದ ಬಹದ್ದೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಸಭಾಂಗಣ. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಬನ್ನಿ ಭಾಗವಹಿಸಿ. ನಮ್ ಕಂಪನಿ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಸೋಮವಾರ 15ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಬಹದ್ದೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಸಭಾಂಗಣದಲ್ಲಿ ನಡೆಯಲಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿ ಧ್ಯೇಯ. ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ನೀವೇ ವ್ಯಾಪಾರಸ್ಥರು, ಚೆನ್ನಾಗಿ ವ್ಯಾಪಾರ ಮಾಡ್ತೀರಾ? ಚೆನ್ನಾಗಿ ಆಗ್ತಾ ಇದೆ ವ್ಯಾಪಾರ. ಮತ್ತೆ ನಿರ್ವಹಣೆ ಎಲ್ಲ ನಿಮ್ದೇನಮ್ಮ ಮಂಜುಳಾ? ಹೌದು ಸರ್, ಅವರು ಮಾಡ್ತಿದ್ದೀರಾ, ನಾವು ಮಾಡ್ತೀವಿ. ನೀವು ಕುತ್ಕೊತೀರಿ? ನಾವು ಕುತ್ಕೊಂತೀವಿ. ಹೌದಾ? ನಿಮ್ಮ ತೋಟದಲ್ಲಿ ಬೆಳೆಯೋದನ್ನೆಲ್ಲ ನಿಮ್ಮ ಅಂಗಡಿನೆಲ್ಲ ಇಟ್ಟು ಮಾರ್ಬಿಡ್ತೀರಾ ಸರ್? ನಿಂಬೆಹಣ್ಣು, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಎಲ್ಲ ಇದೆ, ಪಪ್ಪಾಯಿ ಎಲ್ಲ ಇದೆ. ಮೆಣಸು ಸಹ ಹಾಕಿದ್ದೀವಿ, ಏಲಕ್ಕಿ ಹಾಕಿದ್ದೀವಿ. ಹೌದಾ? ಅದನ್ನೇಳಲೇ ಇಲ್ಲ ದೇವರಾಜ್ ಅವರು. ಸರ್ ಅದು ಒಂದೊಂದು ಹಂತವಾಗಿ ಹೇಳ್ಬೇಕು. ಎಲ್ಲ ಹಾಕಿದ್ದೀವಿ. ಹೇಳಿ, ಹಂತವಾಗಿ ಹೇಳಿ ಅಮ್ಮ, ನೀವೇ ಹೇಳಿ. ಮೆಣಸು ಹಾಕಿದ್ದೀವಿ, ಪಪ್ಪಾಯಿ ಇದೆ, ಏಲಕ್ಕಿ ಇದೆ, ಆಮೇಲೆ ಮತ್ತೆ ಬದನೆ ಇದೆ. ಎಲ್ಲ ಇದ್ರದ್ದು ಹಾಕೊಂಡು ಬಂದದ್ದ ಅಲ್ಲೇ ಅಂಗಡಿಲಿ ಶೇಲಿಂಗ್ ಕೊಡ್ತಾ ಇದ್ದೀವಿ. ನಿಮ್ಮ ಅಂಗಡಿನಲ್ಲೇ ಮಾರ್ತೀರಿ? ಸರ್. ಎಲ್ಲ ನಿಮ್ಮ ಊರಿನವರೇ ತಗೋತಾರ? ಊರಿನವರು ಸರ್. ಈಗ ಹಳ್ಳಿ ಎಲ್ಲರ ಹೋಗಿ ಬಂದಿರ್ತಾರೆ, ರೋಡ್ ಸೈಡು ಬೇರೆ ಊರಿಂದ ಬಂದಿರ್ತಾರೆ, ಅಲ್ಲಿ ಇರ್ತಾರಲ್ಲ, ಅವರು ಚೆನ್ನಾಗಿದೆ ಫ್ರೆಶ್ ಆಗಿದೆ ಅಂದ್ಬಿಟ್ಟು ಅವ್ರು ತಗೊಂಡು ಹೊರಗಡೆನೇ ಜಾಸ್ತಿ ನಮಗೆ ಹೋಗೋದು ಸರ್. ಅವರು ಊರಿಂದ ಹೊರಗಡೆನೇ ಜಾಸ್ತಿ ಹೋಗೋದು. ಫ್ರೆಶ್ ಆಗಿರುತ್ತೆ ಮಾಲು ಅಂದ್ಬಿಟ್ಟು ತಗೊಂಡು ಹೋಗ್ತಾ ಇರ್ತಾರೆ. ಅದೊಂದು ಕೇಳ್ಕೊಂಡು ನಾವು ಅವ್ರು ಬಂದಮೇಲೆ ಹೋಗಿ ಕುಯ್ಕೊಡ್ಬೇಕು ಸರ್ ನಾವು. ಫ್ರೆಶ್ ಆಗಿದೆ ಅಂದ್ಬಿಟ್ಟು ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಎಲ್ಲನೂ ನಾವು ಆ ಥರ ಇದು ಮಾಡ್ತಾ ಇದ್ವಿ. ನಿಮ್ಮ ಅಂಗಡಿಯಿಂದ ನಿಮ್ಮ ತೋಟ ಹತ್ತಿರದಲ್ಲೇ ಇದೆಯಾ? ಅರ್ಧ ಕಿಲೋಮೀಟರ್ ಆಗುತ್ತೆ. ಹೌದಾ? ಪಟ್ ಅಂತ ಹೋಗಿ ಕಿತ್ಕೊಂಡ್ಬಂದ್ಬಿಡ್ತೀರಾ? ದೇವರಾಜಣ್ಣ, ಈಗ ಅಂಗಡಿ ಮಾಡಿದ್ದೀರಲ್ವಾ, ಅದರಲ್ಲಿ ಏನು ವ್ಯಾಪಾರ ಮಾಡ್ತೀರಿ ಸರ್? ಅದರಲ್ಲಿ ಇದು ಎಲ್ಲ ಪ್ರಾವಿಷನ್ ಸ್ಟೋರ್ ಅಂತಂದರೆ ತರಕಾರಿ ಐಟಮ್ ಇದೆ, ಮತ್ತು ಬೇಳೆ ಐಟಮ್ಮು, ಅಂದರೆ ಎಲ್ಲ ಥರ ಸಿಗುತ್ತೆ. ಹಾಲು, ಮೊಸರು, ಕೂಲ್ ಡ್ರಿಂಕ್ಸು. ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ಅಂತ ಸರ್? ಅಲ್ಲಿ ವ್ಯಾಪಾರ ಅಂತಂದರೆ ಒಂದು 4,000 ರೂಪಾಯಿ ಮೇಲಾಗುತ್ತೆ ವ್ಯಾಪಾರ. ನಿಮಗೆ ಆದಾಯ ಎಷ್ಟು ಬರ್ತದೆ ಸರ್? ಆದಾಯ ಲೆಕ್ಕ ಹಾಕಿಲ್ಲ. ಯಾಕೆ ಅಂತಂದರೆ ಕಾರಣಾಂತರದಿಂದ ಆದಾಯನೂ ಲೆಕ್ಕ ಹಾಕಿ ಹೋಗ್ತಾ ಇಲ್ಲ. ಗಂಡ ಹೆಂಡತಿ ಇಬ್ಬರೇ ಅಂಗಡಿಲಿ ಕೂತ್ಕೊಳ್ಳೋದ್ರಿಂದ. ಬಟ್ ಅದು ನಾವು ಟ್ಯಾಲಿ ಮಾಡಲಿಲ್ಲ. ಬಂದಂಥದನ್ನ ನಾವು ಯಾಕೆ ಇನ್ವೆಸ್ಟ್ ಮಾಡಬೇಕೋ ಮಾಡ್ಕೊತಾ ಇದ್ದೀವಿ ಡೈಲಿ. ಬಟ್ ಇರುವಂಥದನ್ನ ಐಟಮ್ ತಂದು ಹಾಕೊಳ್ತಾ ಇರ್ತೀವಿ. ನಮ್ಗೆ ಅದೇನಲ್ಲಿ ದನ, ಕುರಿ ಇವೆಲ್ಲ ಏನು ಇಟ್ಕೊಂಡಿಲ್ವಾ? ಐತೆ. ಏನೇನಿದೆ ಹೇಳಿ. 2 ಆಡುಗಳಿದೆ, ಹಸು ಇದೆ, ಹಾಲು ಕೊಡುತ್ತೆ ಹಸು. ಎಷ್ಟು ಹಸು ಇದೆ? 2 ಇದೆ. 2 ಹಸು? 2 ಹಸು ಇದೆ. ಆಡು ಎಷ್ಟಿದೆ? ಆಡು 4 ಇದೆ. 4. ಮತ್ತೆ ಕುರಿ ಒಂದಿಲ್ಲ ಸರ್. ಕೋಳಿ ಐತೆ. ಎಷ್ಟು ಮಡಗಿದ್ದೀರಿ? ಒಂದು 10 ಐತೆ. ಆಮೇಲೆ ಮೊಟ್ಟೆ ಮಾರ್ತೀರಾ ನಿಮ್ಮ ಅಂಗಡಿನಲ್ಲೇ? ಇಲ್ಲ ಸರ್, ಮಾರ್ತಿದ್ದೀವಿ. ನಾಟಿ ಮೊಟ್ಟೆ ಅಲ್ವಾ, ಶೇಲಿಂಗ್ ಆಗುತ್ತೆ. ಹೌದಾ? ಅದೆಲ್ಲ ಎಲ್ಲಿ ಸಾಕ್ತೀರಾ? ನಿಮ್ಮ ಮನೆ ಹತ್ರ ಕೊಟ್ಟಿಗೆ? ಇಲ್ಲ ಸರ್, ಕೊಟ್ಟಿಗೆ ಇದೆ, ಫ್ರೀಯಾಗಿ ಜಾಗ ಇದೆ ನಮಗೆ. ಪಾಳುಗಳಿದೆ, ಹಿತ್ಲುಗಳಿದೆ ಎಲ್ಲ ನಮಗೆ. ಅಲ್ಲಿ ಚೆನ್ನಾಗಿದಾಗುತ್ತೆ. ಹಿತ್ಲಲ್ಲೇ ಮಾಡ್ಕೊಂತೀರಾ?
ಅಲ್ಲೇನಾದರೂ ತರಕಾರಿ ಬೆಳ್ಕೊಂತೀರಾ ಹಿತ್ತಲಲ್ಲಿ? ಇಲ್ಲ ಸರ್, ಅಲ್ಲೇನು ಮಾಡೋಕ್ಕಾಗಲ್ಲ, ಅಲ್ಲಿ ನೀರು ವ್ಯವಸ್ಥೆ ಇಲ್ವಲ್ಲ. ಅದು ಏನಿದ್ರು ಅವೆಲ್ಲ ಆದರೂ ತರಕಾರಿಗಳೆಲ್ಲ ತೋಟದಲ್ಲೇ, ಕೋಳಿಗಳೆಲ್ಲ ಮನೆ ಹತ್ರನೇ ಸಾಕೊಂಡಿದ್ದೀವಿ ನಾವು. ಅದ ಮನೆ ಸುತ್ತಮುತ್ತನೇ ಓಡಾಡ್ತಿರ್ತವೆ. ಅಂಗಡಿನಲ್ಲಿ ಯಾರು ಕೋಳಿ ಕೊಡವ ಅಂದ್ರೆ ಹಂಗೆ ಕೊಟ್ಬಿಡ್ತೀರಾ, ಮಾರ್ಬಿಡ್ತೀರಾ? ಯಾರು ಸಿಟಿನವ್ರು ಬಂದು ನಾಟಿ ಕೋಳಿ ಕೊಡಿ ಇದ್ರೆ ಮಾರ್ಬಿಡ್ತೀರಾ? ನೋಡಿದ್ರ ವ್ಯಾಪಾರ ನಿಮಗೆ ಸಿದ್ಧಿಸ್ಬಿಟ್ಟಿದ್ದೀನಮ್ಮ, ಚೆನ್ನಾಗಿ ಮಾತಾಡ್ಕೊಂಡು ಮಾರ್ಬಿಡ್ತೀರಾ? ಚೆನ್ನಾಗಿದೆ. ಫಸ್ಟ್ ಸರ್ ನನಗೆ ಮನೇಲಿದ್ದಾಗ ವ್ಯಾಪಾರದ್ದು ಜನಗಳು ಹಿಂಗೆ ಅಂತ ನಮಗೂ ಗೊತ್ತಿರಲಿಲ್ಲ. ಅಂಗಡಿ ಮೇಲೆ ಕುತ್ಕೊಂಡಾದ್ಮೇಲೆ ಸ್ವಲ್ಪ ಮೇಂಟು ಚೆನ್ನಾಗಿ ಫ್ರೆಶ್ ಆಯ್ತಾ ಅದೇ. ಜನಗಳ ಜೊತೆ ಯಾವ ಥರ ಏನು ಅಂತ ಮಾತಾಡೋಕ್ಕೆ ಸ್ವಲ್ಪ ಪರವಾಗಿಲ್ಲ. ಫಸ್ಟು ಗೊತ್ತಿರಲಿಲ್ಲ ನಮಗೆ, ಮನೆಯಲ್ಲೇ ಇತ್ಕೊಂಡು ಸುಮ್ಮನೆ ಇರ್ತಿದ್ವಿ. ಈಗ ಹೊರಗಡೆಗೆ ಬಂದಮೇಲೆ ಸ್ವಲ್ಪ ಜನಗಳದ್ದು ಸ್ವಲ್ಪ ಗೊತ್ತಾಯಿತು. ಈಗ ಚೆನ್ನಾಗಿ ವ್ಯಾಪಾರ ಮಾಡ್ತೀರಿ? ಚೆನ್ನಾಗಿದೆ. ಅಂದರೆ ನೀವು ಮೈನ್ ರೋಡಲ್ಲೇ ಮನೆ ಇದೆಯಾ ನಿಮ್ಮದು? ಹೌದು ಸರ್, ಮೈನ್ ರೋಡಲ್ಲೇ ಇದೆ. ಅಂಗಡಿ ಏನು ತುಂಬ ದೊಡ್ಡದಾ ಅಥವಾ ಪೆಟ್ಟಿಗೆ ಅಂಗಡಿ ಥರ ಸಣ್ಣದಾ? ಇಲ್ಲ ಸರ್, ದೊಡ್ಡದೇ. ಅಲ್ಲೇ ಮಿಷನ್, ರಾಗಿ ಮಿಷನು, ಅಕ್ಕಿ ಮಿಷನ್ ಎಲ್ಲ ಐತೆ. ಅಲ್ಲೇ ಎಲ್ಲ ಫ್ಲೋರ್ ಮಿಲ್ಲು ಇಟ್ಕೊಂಡಿದ್ದೀರಾ? ಹ್ಞೂ ಸರ್, ಎಲ್ಲ ಅಲ್ಲ ಐತೆ. ಮೆಣಸಿನ ಪುಡಿ, ರಾಗಿ ಹಸಿಟ್ಟು, ಅಕ್ಕಿ ಹಸಿಟ್ಟು, ಹೌದು, ಎಲ್ಲ ಮಾಡ್ಕೊಡ್ತೀರಿ? ಅದು ಬೆಂಗಳೂರಿಗೆ ಹೋಗ್ತಾ ಇದೆ. ಅಂದರೆ ಕೇಂದ್ರ ಸರ್ಕಾರದಿಂದ ನನ್ನ ಸಬ್ಸಿಡಿ ಲೋನ್ ಬಂತು. ಏನು ಲೋನು? ಅದೇ ರಾಗಿ ಮಿಷಿನ್ದು. ಬಟ್ ಅದರಲ್ಲಿ ಎಲ್ಲ ಥರ ನನಗೆ ಸೌಲಭ್ಯ ಸಿಕ್ತು. ಅದನ್ನು ಮಿಷಿನ್ ತಂದು ನಾನು ಮಡಿಕೊಂಡು ಬೆಂಗಳೂರಿಗೆ ಖಾರದ ಪುಡಿ, ಧನ್ಯದ ಪುಡಿ ಮತ್ತು ರಾಗಿ ಹಿಟ್ಟು ಈ ಮೂರನ್ನು ಪ್ಯಾಕಿಂಗ್ ಮಾಡಿ ನಾವು ಬೆಂಗಳೂರಿಗೆ 15 ದಿವ್ಸಕ್ಕೊಂದು ಸತಿ ನಾವು ಅಂಗಡಿಗಳಿಗೆ ಸೇಲಿಂಗ್ ಕೊಡ್ತಾಯಿದ್ದೀವಿ. ನಮ್ಮದೇ ಒಂದು ಪ್ರಾಡಕ್ಟು. ಏನು ಹೆಸರು ಮಡಿಕೊಂಡು? ಹೆಸರು ಮಡಗಿಲ್ಲ ಇನ್ನೂ, ಬಟ್ ಪ್ಯಾಕಿಂಗಲ್ಲಿ ಆ ಥರ ಕವರ್ ಮಾಡಿ 1 kg, ಅರ್ಧ kg ಆ ಥರದಲ್ಲಿ ಪ್ಯಾಕಿಂಗ್ ಕಳಿಸ್ತೀವಿ. ಏನು ಮಾಡ್ತಿದ್ದೀರಿ? ಏನೇನು ಹೇಳಿ ಇನ್ನೊಂದು ಸರಿ. ರಾಗಿ ಹಿಟ್ಟು, ಧನ್ಯದ ಪುಡಿ ಮತ್ತು ಮೆಣಸಿನ್ಕಾಯಿನ ಪುಡಿ, ಚಿಲ್ಲಿ ಪುಡಿ, ಈ 3 ಐಟಮ್ಮು. ನೀವು ಮೆಣಸಿನ್ಕಾಯಿನೂ ಬೆಳಿತೀರಾ? ಮೆಣಸಿನ್ಕಾಯಿ ಬೆಳೆಯಲ್ಲ, ಬಟ್ ಬೆಳೀತಾ ಇದ್ದೀವಿ. ಅಂದರೆ ಹಸಿರು ಮೆಣಸಿನ್ಕಾಯಿ ನಮ್ಮ ಅಂಗಡಿಗೆ ಆಗುತ್ತೆ, ಅದು ಬೆಳಿತೀವಿ. ಅಂದರೆ ಮೆಣಸಿನ್ಕಾಯಿ ಬೇರೆ ಚೆನ್ನಾಗಿರೋದ್ರಿಂದ. ಧನಿಯಾ ಎಲ್ಲಿ ತಗೋತೀರಿ? ಧನಿಯಾ ಹೋಲ್ಸೇಲ್ ಅಂಗಡಿಲೇ ಈ ಥರ ಹಂಗೆ ಬೇಕು ಅಂತ ಇದು ಮಾಡಿದ್ರಿಂದ ಅದನ್ನು 3 ಐಟಮ ಪ್ಯಾಕಿಂಗ್ ಮಾಡಿ ಮಿಲ್ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀವಿ. ಎಲ್ಲಿಗೆ ಕಳಿಸ್ತೀರಾ? ಬೆಂಗಳೂರು ಒಂದು 3 ಏರಿಯಾ ಕಳಿಸ್ತಾ ಇದ್ದೀನಿ. ತಗೋತಾ ಇದ್ದಾರೆ. ಹೆಸರಿಲ್ಲ ಏನಿಲ್ಲ, ಹೆಂಗೆ ತಗೋ ಅಂದರೆ ಅದು ಅವರು ಓನ್ ಪ್ರಾಡಕ್ಟಲ್ಲಿ ಅವರು ಅಂಗಡಿಗಳಿಗೆ ಲೂಸ್ ಕೊಡ್ತಾರೆ ನೋಡಿ, ಆ ಲೂಸ್ಗೋಸ್ಕರ ಅದನ್ನು ಇದು ಮಾಡ್ತಾರೆ. ನಾನು ನೇಮ್ ಇಡಬೇಕು, ಪ್ಯಾಕ್ ಮಾಡಬೇಕು ಅಂತ ನಾನು ಮುಂದಿನ ಒಂದು ಫೀಚರ್ ಇದೆ, ಬಟ್ ಮಾಡ್ತೀನಿ. ಅಂದರೆ ನೀವು ಈ ಕೃಷಿ ಇಲಾಖೆನಲ್ಲಿ ಕೊಡ್ತಾರಲ್ಲ ಸಬ್ಸಿಡಿ ದರದಲ್ಲಿ ರಾಗಿ ಕ್ಲೀನಿಂಗ್, ಅವ್ರು ಆ ಕಡೆಯಿಂದ ಬಂದಿರೋದು. ಆ ಯೋಜನೆ ಅಡಿಯಲ್ಲಿ ತಗೊಂಡಿರೋದು. ಈಗ ಹಸಿ ಹಿಟ್ಟು ಮಾಡೋಕ್ಕೆ ಆಗಲೆಲ್ಲ ಕರಿತಲೇ ಇರ್ತಾರಲ್ವ, ಬನ್ನಿ 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 ಮಿಲ್ ಬಿಡಿ ಅಂತ. ಅಲ್ಲೇ ಇರ್ತೀವಿ, ಏನು ತೊಂದರೆ ಏನಿಲ್ಲ ಸರ್. ಇದೇ ಅಂಗಡಿ ಹಿಂದೆಗಡೆನೇ ಮಿಷನ್ ನಮಗೆ ಒಂದೇ. ಇಲ್ಲಿ ವ್ಯಾಪಾರ ಮಾಡ್ತೀವಿ, ವ್ಯಾಪಾರ ಇಲ್ಲ ಅಂದ ಮೇಲೆ ಹೋಗಿ ರಾಗಿ ಕ್ಲೀನ್ ಮಾಡಿಬಿಟ್ಟು ರಾಗಿ ಮಾಡ್ಕೊಡ್ತೀವಿ. ಗೌಡ್ರು ಅವರು ಇರ್ತಾರೆ, ಅವರು ಇರ್ತಾರೆ. ಅವ್ರು ಇಲ್ಲ ಅಂದರೆ ಇಲ್ಲ ಸರ್, ಯಾರು ಕೆಲಸಕ್ಕೆ ಇಟ್ಕೊಂಡಿಲ್ಲ, ಎಲ್ಲ ನಾವೇ. ಮಗ ಇದ್ದಾನೆ, 21 ವರ್ಷದ ಮಗನಿಗೆ, 19 ವರ್ಷ ಮಗಳಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಹೌದಾ? ಓಕೆ. ದೇವರಾಜ್ ಅವ್ರದ್ದು ಏನು ಕೆಲಸ ಪ್ರತಿ ದಿವಸ? ಸರ್ ನಮ್ಮದು ಪ್ರತಿ ಬೆಳಗ್ಗೆ ಎದ್ದೇಳಕ್ಕೆ ಅಂಗಡಿ ತಗೊಳ್ತೀನಿ. ಮನೆಯಲ್ಲಿ ಅವರು ಮನೇಲಿ ಏನು ಕೆಲಸ ಇದೋ ಅಡುಗೆ ಮಾಡಿಬಿಟ್ಟು ಅವರು ಅಂಗಡಿಗೆ ಬರ್ತಾರೆ. ನಾನು ತೋಟಕ್ಕೆ ಹೋಗ್ತೀನಿ. 8 ಗಂಟೆ ಮುಖಾಂತರ ತೋಟಕ್ಕೆ ಹೋಗಿ 10 ಗಂಟೆ 2 ಅವರ್ ಕೆಲಸ. ನಾನು ಏನು ಮಾಡ್ತೀರ ಅಲ್ಲಿ? ಯಾವುದೇ ಗಿಡಗಳಾಗಲಿ ಕಸ ಇದಾಗಲಿ ಕೀಳೋದು, ಒಂದು ಸೈಡ್ಗೆ ಹಾಕೋದು, ಮತ್ತು ಕರೆಂಟ್ ಇದ್ದಾಗ ನೀರಾವರಿ ಮಾಡಿದ್ದೀನಿ. ಯಾವುದಕ್ಕೆ ಹೋಗಿಲ್ಲ ಅದನ್ನು ಅಬ್ಸರ್ವ್ ಮಾಡಿ ಆ ಗಿಡಗಳಿಗೆ ನೀರು ಹೋಗೋ ಥರ ಮಾಡ್ತೀನಿ. ಬಟ್ 10 ಗಂಟೆಗೆ ಮನೆಗೆ ಬಂದ್ಬಿಡ್ತೀನಿ. ತಿರ್ಗಾ ಮಧ್ಯಾಹ್ನ ರೆಸ್ಟ್ ತಗೊಂಡಿರ್ತೀವಿ. ಅಂಗಡಿ ಬಾಕ್ಲು 10 ರಿಂದ 2 ಗಂಟೆ ಬಾಕ್ಲು ಹಾಕಿರ್ತೀವಿ. ಬಟ್ ರೆಸ್ಟ್ ತಗೊಳ್ತೀವಿ. ರೆಸ್ಟ್ ತಗೊಂಡು ತಿರ್ಗಾ ಇವರು ಏನಿದೆಯೋ ಆ ದನಿಗೆ ಮೇವು, ಆಡುಗಳಿಗೆ ಏನು ಮೇವಿದೆಯೋ ತಂದು ಇದು ಮಾಡಿರ್ತಾರೆ. ಅದನ್ನು ತಂದು ಮನೆಗೆ ಹಾಕ್ಬಿಟ್ಟು ಇವ್ರು 2 ಗಂಟೆ ಮೇಲೆ ಅಂಗಡಿ ತೆಗಿತಾರೆ. ನಾನು ನನ್ನ ಕೆಲಸ 2 ಗಂಟೆ ತಿರ್ಗಿ ತೋಟದಲ್ಲಿ ಹೋಗಿ ಕೆಲಸ ಮಾಡ್ತೀನಿ. ಈಗ ಆಳಿನ ಸಮಸ್ಯೆ ಇಲ್ಲ, ನಮ್ಮದೇ ಆದಂಥ ಮಾಡ್ತಾ ಇರ್ತಿಂದ ಖರ್ಚಿಲ್ಲ, ಆದಾಯ ಇದೆ. ಆ ಥರ ಬೆನಿಫಿಟ್ ಮಾಡ್ಕೊಬಂದಿದ್ದೀನಿ. ಖರ್ಚಿಲ್ಲ ಅಂತಿದ್ದೀರಲ್ಲ, ಖರ್ಚು ಅಂದರೆ ಸರ್ ಆಳುಗಳು ಬರ್ತಾರೆ, ಆಳುಗಳಿಗೆ ಕೂಲಿ ಕೊಡಬೇಕು. ಒಂದು ಕ್ಯಾನ್ಸಲ್ ಆಯ್ತು, ನಾನು ಮಾಡ್ತಾಯಿದ್ದೀನಿ. 2ನೇದು ಈಗ ನಾವು ಕೆಮಿಕಲ್ ಹಾಕ್ತಿದ್ದೋ ಗೊಬ್ಬರಗಳ, ಬಟ್ ಅದಿಲ್ಲ. ಈಗ ನಾವು ಸಾವಯವದಲ್ಲಿ ಗುಂಡಿಗೆ ಕಸ ಕಡ್ಡಿ ಹಾಕಿ ಗೊಬ್ಬರ ಇದು ಮಾಡ್ತೀವಿ, ಅದನ್ನೇ ತೆಗೆದು ಗಿಡಕ್ಕೆ ತಳಕಾಕ್ತೀವಿ. ಆಗ ಗೊಬ್ಬರದ್ದು ಕೆಮಿಕಲ್ ಗೊಬ್ಬರದ್ದು ದುಡ್ಡು ಉಳೀತು. ಇಲ್ಲಿ ಆಳು ಕೆಲಸ ಮಾಡ್ತಿರೋದು ನಾವು ಮಾಡ್ತಾವೆ, ಅದು ಉಳೀತು. ಈಗ ಖರ್ಚಲ್ಲಿ ಬತ್ತು ಸರ್, ಅದಕ್ಕೆ ಖರ್ಚಿಲ್ವಲ್ಲ.
ಎಲ್ಲ ನಾವೇ ಸ್ವಂತ ಈಗ ಬೇರೆ ನಮಗೆ ಕೂಲಿ ಹೋಗಿದ್ರೆ ನಮಗೆ ಕೂಲಿ ಬರ್ತಾಯಿತ್ತು. ನಮ್ಮ ಕೆಲಸ ನಾವು ಕೂಲಿ ಮಾಡ್ಕೊತಾ ಇರ್ತಿಂದ ನಮ್ಮ ಆದಾಯ ತಾನೇ ಅದು ಆದಾಯನೇ ಬರ್ತಾ ಇರೋದು. ಈಗ ರೇಷ್ಮೆ ಬೆಳೆದಾಗ ಮಾತ್ರ ನಾವು ಗೂಡು ಬಿತ್ತೀವಿ ನೋಡಿ, ಅವತ್ತಿನ ಮಾತ್ರ ನಾವು ಒಂದು 3 ಜನ 4 ಜನ ಕೆಲಸಕ್ಕೆ ಕರ್ಕೊತೀವಿ. ಇನ್ನು ಮಿಕ್ಕಿದ ದಿನ ಎಲ್ಲ ನಮ್ಮದೇ ಕೆಲಸ. ಈಗ ನಾವು ಬೇರೆ ಕೂಲಿಗೆ ಹೋಗ್ತೀವಿ, ಕೂಲಿಗೆ ಹೋದಾಗ ಅಲ್ಲಿ ಅವ್ರು ಹೇಳ್ದಂಗೆ ಕೇಳಬೇಕು. ಇದು ಸ್ವಂತ ದುಡಿಮೆ, ಒಂದು ಅರ್ಧ ಗಂಟೆ ಮಾಡ್ಬೋದು, ಅರ್ಧ ಗಂಟೆ ರೆಸ್ಟ್ ತಗೋಬೋದು. ಆ ಥರದಲ್ಲಿ ನಮಗೆ ಯಾವುದೇ ಒಂದು ನೋವಿಲ್ಲ, ತೊಂದರೆ ಇಲ್ಲ. ಶ್ರೀಗಂಧ ಯಾಕೆ ಹಾಕಿದ್ರಮ್ಮ? ಸರ್ ಅದು ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತು ಸರ್. ಅದು ದೇವರಾಜ್ ಅವ್ರಿಗೆ ಗೊತ್ತಾ? ಹೌದು ಸರ್. ಓಕೆ, ನೀವು ಬೇಡ ಅನ್ಲಿಲ್ವಾ? ಇಲ್ಲ ಸರ್, ನಾವು ಯಾವುದೇನಕ್ಕೂ ನಾವು ಬೇಡ ಅನ್ನೋದಿಲ್ಲ. ಅವ್ರು ಮಾಡೋದು ಮುಂದಿನಕ್ಕೆ ಒಳ್ಳೇದು ಅಂದ್ಕೊಂಡು ನಾವು ಸುಮ್ಮನೆ ಇದು ಮಾಡ್ತೀವಿ. ಅಲ್ಲಮ್ಮ, ಶ್ರೀಗಂಧ ಹಾಕಿದ್ರೆ ಕಳ್ಳರು ಬರ್ತಾರೆ, ಕತ್ರಿಸ್ಕೊ ಹೋಯ್ತಾರೆ ಅಂತೆಲ್ಲ ಹೇಳ್ತಾರಲ್ಲ, ನಿಮ್ಗೇನು ಭಯ ಆಗ್ಲಿಲ್ವಾ ಅಂತ? ಇಲ್ಲ ಸರ್, ಇಲ್ಲ ಸರ್, ಭಯ ಏನಿಲ್ಲ. ಹಾಕಿನ್ರಿ? ಹಾಕಿನ್. ಓಕೆ, ಹೇಳಿ ದೇವರಾಜ್ ಅವರೇ, ಯಾಕೆ ಹಾಕಿದ್ರಿ ಶ್ರೀಗಂಧ ಹಾಕ್ತೀವಿ ಅಂತಂದರೆ ನಾನು ಮುಂದೆ ಒಂದು ಒಂದು ಸಾಧನೆ ಇರಬೇಕು. ನಮ್ಮ ಬೆಳೀತಾ ಇದ್ದೀವಿ ರೈತರಾಗಿ, ಆ ಸಾಧನೆಯಲ್ಲಿ ನಮ್ಮ ಮುಂದಿನ ಫ್ಯೂಚರ್ಗೆ, ನಮಗಿಲ್ಲ ನಮ್ಮ ಮಕ್ಕಳಿಗೆ ಮುಂದಿನ ಫ್ಯೂಚರ್ಗೆ ಇರ್ತದೆ ಅನ್ನೋ ಧೈರ್ಯದಿಂದ ಶ್ರೀಗಂಧ ಹಾಕ್ತೋ. ಹಂಗೆ ಹಾಕಿದ್ಮೇಲೆ 1 ವರ್ಷದ ಮೇಲೆ ಎಲ್ಲಿಂದ ತಂದ್ರಿ ಸಸಿನ? ಅದು ಅರಣ್ಯ ಇಲಾಖೆ ನಮ್ಮ ಮದ್ದೂರಿನಲ್ಲೇ ತಗೊಬಂದೆ. ಬಟ್ ಈಗ ಅದು ಹಾಕಿದ 1 ವರ್ಷಕ್ಕೆ ಅಮರನಾರಾಯಣ IAS ಅಧಿಕಾರಿ, ಅವರು ರಿಟೈರ್ಡು, ಅವರು ಕಡೆಯಿಂದ ನಮಗೆ ಒಂದು ಸಂಘ ಮಾಡಿದ್ರ? ಸಂಘ ಮಾಡಿದ್ದೀವಿ. ಎಷ್ಟು ಜನ ಇದ್ದಾರೆ ಸಂಘದಲ್ಲಿ? ಸಂಘದಲ್ಲಿ ಇದು ರಾಜ್ಯದಂತಾಗಿರೋ ನಾವು ಮಂಡ್ಯ ಜಿಲ್ಲೆಯಲ್ಲಿ 80 ಜನ ಇದ್ದೀವಿ. ಮಂಡ್ಯ ಜಿಲ್ಲೆ. ನೀವು 300 ಗಿಡ ಹಾಕಿದ್ದೀರಾ? ನಾವು 300 ಹಾಕಿದ್ದೀನಿ. ಹಾಕಿ 1 ವರ್ಷ ಆಗಿದೆ? ಇಲ್ಲ, 5 ವರ್ಷ ಆಗಿದೆ. ಈಗ 5 ವರ್ಷ ಆಗಿದೆ. ಗನ್ ಲೈಸೆನ್ಸ್ ಮಾಡಿಸಿದ್ದೀವಿ, ಗನ್ ಲೈಸೆನ್ಸ್ ಮಾಡಿಸಿದ್ದೀವಿ. ನೀವೇ ಕಾಯ್ಬೇಕು ನಾವು. ಅಂದರೆ ಈಗ ನಾವು ಗೌರ್ಮೆಂಟು ತಗೋದ್ಕಿಂತ ನಾವು ಸ್ವಂತ ಮಾಡಿದ್ರೆ ನಮ್ಗೆ ಒಳ್ಳೆ ಪ್ರಾಫಿಟ್ ಇದೆ ಅನ್ನೋ ಒಂದು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಬಟ್ ನೀವೇ ಕಾಯಿರಿ, ಕಳ್ತನ ಮಾಡಿದ್ರೆ FIR ಮಾಡಿಕೊಡ್ತಾರೆ, ಪೊಲೀಸ್ ಹಿಡಿತಾರೆ. ನೀವು ಸ್ವಂತ ಮಾಡಿ ಅದು ಮುಂದಕ್ಕೆ ಅನುಕೂಲ ಆಯ್ತದೆ ಅಂತ ಎಲ್ಲ ಐಡಿಯಾ ಕೊಡ್ತಾ ಇದ್ದಾರೆ. ಹಂಗಾಗಿ ಅದ್ರ ಮುಖಾಂತರ ಮಾಡ್ತಾಯಿದ್ದೀವಿ. ಇನ್ನೂ 5 ವರ್ಷ ಆಗಿದೆ ಸರ್. 15 ವರ್ಷ ಮಿನಿಮಮ್ ಹೇಳಿದ್ದಾರೆ. ಬಟ್ ಇವತ್ತು ರೈತರು ಯಾರಿಗೂ ಗೊತ್ತಿರಲಿಲ್ಲ. ಈಗ 2 ವರ್ಷದಿಂದ ಈಚೆಗೆ ರೈತರು ಆಗ್ತಾರೆ. ನಾವು ಪ್ರಪ್ರಥಮವಾಗಿ ನಮ್ಮ ರೈತರ ಬಗ್ಗೆ 5 ವರ್ಷ ಆಯಿತು. ಅಥವಾ ತಿಳುವಳಿಕೆ ಬಂದಿದೆಯಾ? ಚೆನ್ನಾಗಿ ಬಂದಿದೆ. ಅಂದರೆ ತೋಟಕ್ಕೆ CC ಕ್ಯಾಮ್ರಾ ಫಿಕ್ಸ್ ಮಾಡಿಸಿದ್ವಿ ಆಗಲಿ. ಅಂದರೆ ಯಾರೂ ಒಳಗಡೆ ಹೋಗಬಾರ್ದು, ಈ ಥರದ ಎಲ್ಲ ಮಾಡ್ಕೊಂಡು ಗನ್ ಲೈಸೆನ್ಸ್ ತಗೊಂಡಿದ್ವಿ. ಭಯ ಇರ್ತದೆ ಅವ್ರಿಗೆ, ಎಲ್ಲಿ ಹೋದ್ರೆ ಒಳಕ್ಕೆ ಹೋದರೆ ಅರೆಸ್ಟ್ ಆಗ್ಬಿಡ್ತೀವಿ ಅಂತ. ಹಂಗಾಗಿ ನಮ್ಮ ತೋಟಕ್ಕೆ ಸುತ್ತ ಕಾವಲಿದ್ದಂಗೆ CC ಕ್ಯಾಮ್ರಾ. ಸುತ್ತ ಬೇಲಿ ಹಾಕ್ಕೊಂಡಿದ್ದೀರಾ? ಸುತ್ತ ಬೇಲಿ ಇದೆ ಸರ್. ಮುಳ್ತಂತಿ ಹಾಕ್ಸಿದ್ದೀನಿ. ಸುತ್ತ ಕಲ್ಕಂಬ ಹಾಕಿ ಮುಳ್ತಂತಿ ಹಾಕಿರ್ತಿಂದ ಯಾರೂ ಒಳಕ್ಕೆ ಪ್ರವೇಶ ಇಲ್ಲ. ಈಗ ನಿಮ್ಮದು 1.5 ಎಕರೆ ಜಮೀನಲ್ಲಿ ಅಂದಾಜು ವರ್ಷಕ್ಕೆ ಎಷ್ಟು ಆದಾಯ ಮಾಡ್ತಿದ್ದೀರ ಸರ್? ಈಗ ಮಿನಿಮಮ್ ಅಂದರೆ 7 ರಿಂದ 8 ಲಕ್ಷ ಬರ್ತಾ ಇದೆ ವರ್ಷಕ್ಕೆ. ನಿಜವಾಗ್ಲೂ ಬರ್ತಾ ಇದೆ. ಯಾವ್ಯಾವ್ದ್ರಿಂದ ಬರುತ್ತೆ ಹೇಳ್ರಪ್ಪ? ಸರ್, ರೇಷ್ಮೆಯಿಂದ ಬರ್ತಾ ಇದೆ. ಎಷ್ಟು ಬರುತ್ತೆ? ರೇಷ್ಮೆಯಿಂದ ಒಂದು 3 ಲಕ್ಷ ಬರುತ್ತೆ. 3 ಲಕ್ಷ ಬರುತ್ತೆ. ಅಂದರೆ 50 ಮೊಟ್ಟೆ ಬೆಳೆಯೋದು ನೀವು? ಈಗ ಅಂದರೆ ಮೊದಲು ನಾ ಹೇಳ್ದಂಗೆ ಇದಾಗಿರೋದು. ಈಗ ಒಂದು 1.25 ಲಕ್ಷ ಬರ್ತದೆ. ಈಗ ಆಯಿತು. ಫಸ್ಟ್ ಸ್ಟಾರ್ಟಿಂಗಲ್ಲಿ 3 ಲಕ್ಷ ಮಿನಿಮಮ್ 3 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ದು ಬತ್ತಾಯಿತು. ಮತ್ತು ಕಾಕಡ ಹೂವು ಮಿನಿಮಮ್ ಅಂದರೆ 1 ವರ್ಷಕ್ಕೆ 1.5 ಲಕ್ಷ ಬರ್ತದೆ ಅದು ಕಾಕಡ ಹೂದಲ್ಲಿ. ಎರಡನೇದು, ಈಗ ನಾವು 3 ವರ್ಷ ಸ್ಟಾರ್ಟ್ ಆಯಿತು, ಕಾಯಿ ಬರ್ತಾಯಿದೆ. ಅದೊಂದು 25-30 ಸಾವಿರ ತೆಂಗಲ್ಲಿ ಬರ್ತಾಯಿದೆ. ಮತ್ತು ಸೀಬೆ, ನೀವು ಹೇಳಿದ್ನಲ್ಲ, ಸೀಬೆಲ್ ಬರ್ತಾ ಇದೆ. ಅದು ಆಲೆ 5 ವರ್ಷ ಆಯಿತು ಸೀಬೆಲ್ ಬಂದು. ಅದು 1 ವರ್ಷಕ್ಕೆ 30 ರಿಂದ 40 ಸಾವಿರ ಟೋಟಲ್ ಬಂದು ಈ ಥರ ಹಿಂಗೆ ಎಲ್ಲ ಥರ ಆದಾಯ ಬರ್ತಾ ಇರ್ತಿದೆ. ಯಾವುದ್ರಲ್ಲೂ ಲಾಸ್ ಏನಿಲ್ಲ. ಒಂದಲ್ಲ ಒಂದು ಪ್ರಾಫಿಟ್ ಬರ್ತಾನೆ ಇದೆ. ಬೋರ್ವೆಲ್ ನೀರು? ಬೋರ್ವೆಲ್ ನೀರು. ಎಷ್ಟು ನೀರು ಸಿಕ್ಕಿದೆ ಸರ್? ನಮಗೆ 640ಕ್ಕೆ ನೀರು ಸಿಕ್ತು, 800ಕ್ಕೆ ನಿಲ್ಲಿಸ್ಬಿಟ್ರು. ಬಟ್ ಅಚ್ಚುಕಟ್ಟ ಕೆಳಗಡೆಯಿಂದ ನಮಗೆ ನೀರು ಸಿಕ್ಕಿರ್ತಿಂದ ಯಾವ ಬರಗಾಲದಲ್ಲೂ ನಮಗೆ ಸಮಸ್ಯೆ ಆಗಿಲ್ಲ. ಪೂರ್ತಿ ಹನಿ ನೀರಾವರಿ ಮಾಡ್ಬೋದು? ಪೂರ್ತಿ ಹನಿ ನೀರಾವರಿ. ಹೌದಾ? ಪೂರ್ತಿ ಹನಿ ನೀರಾವರಿ. ಉಳುಮೆ ಇಲ್ಲ? ಉಳುಮೆ ಅಂತಂದರೆ ಮಧ್ಯ ಸೆಂಟ್ರಲ್ಲಿ 5 ಅಡಿ ಜಾಗ ಬಿಟ್ಟಿದ್ದೀನಿ. ಬಟ್ 5 ಅಡಿನ ನಾವು ವರ್ಷಕ್ಕೆ 2 ಸತಿ ಉಳುಮೆ ಮಾಡೋದು, ಎಲ್ಲ ಟೈಮ್ ಮಾಡಲ್ಲ. ಯಾಕೆಂತಂದರೆ ಬೆಳೆದಂಥ ಹುಲ್ಲು ಅಲ್ಲೇ ಮಲ್ಚಿಂಗ್ ಮಾಡಿಸ್ತೀನಿ. ಆ ಮಲ್ಚಿಂಗ್ ಮಾಡಿಸೋದ್ರಿಂದ ಗೊಬ್ಬರ ಅದು ಅದೇ ಅಲ್ಲೇ ಆಯ್ತದೆ. ಮತ್ತು ನಾವು ಈಗ ಮಳೆಗಾಲದಲ್ಲಿ ಈ ಟೈಮಲ್ಲಿ ತರ್ಗುಣಿ ಮತ್ತು ಅಲಸಂದೆ ಇವೆಲ್ಲ ಹಾಕ್ಬಿಟ್ಟ ಅಂತಂದರೆ ಹೂವು ಬರೋ ಟೈಮಲ್ಲಿ ಅದನ್ನೇ ಮಲ್ಚಿಂಗ್ ಮಾಡಿಸ್ತೀನಿ. ಅದು ಗೊಬ್ಬರ ಅದೇ ನಮಗೆ ಪ್ರಾಫಿಟ್ ಆಯ್ತಾ ಇರೋದು. ಬೇರೆ ಕಡೆಯಿಂದ ಗೊಬ್ಬರ ಕೊಂಡ್ತಾ ಇಲ್ಲ ನಾನು. ಹೂ ಕಟ್ ಮಾಡಿದ್ರೆ ಆದಾಯ ಇದೆ ಅಂತಾರಲ್ಲವ? ಕಟ್ ಮಾರಿದ್ರೆ ಆದಾಯ ಇದೆ ಸರ್. ಮತ್ತೆ ಯಾಕೆ ಮಾಡ್ತಿಲ್ಲ ನೀವು? ಕೆಲಸ ಜಾಸ್ತಿ ಅಂತ ಸರ್ ಅಲ್ವಾ? ಹಂಗೆ ಕೊಟ್ಬಿಡ್ಬೋದಲ್ಲ? ಹೌದು, ಹಂಗೆ. ಇನ್ಯಾವ್ದಾದ್ರು ಹೂ ಬೆಳಿಬೋದು ಅಂತ ಅನ್ಸಲ್ವಾ? ಬೆಳಿಬೋದು ಸರ್, ಎಲ್ಲ ಬೆಳಿಬೋದು. ಜಾಗ ಬೇಕಲ್ಲ.
ಐತಲ್ಲ ಎಲ್ಲ 1.5 ಎಕರೆ ಎಲ್ಲ ಆಗ್ಬಿಟ್ಟಿದೆ, ಕ್ಲೋಸ್ ಆಗ್ಬಿಟ್ಟಿದೆ. ಹೌದಾ? ಏನೇ ಬೆಳಿಬೇಕು ಅಂದ್ರೆ ಇನ್ನೊಂದು ಬೆಳೆ ಕಿತ್ಬಿಟ್ಟು ಅದನ್ನ ಬೆಳಿಬೇಕು. ಕೀಳಂತದ್ದು ಯಾವುದು ಇಲ್ಲ ಸರ್. ಈಗ ಎಲ್ಲ ದೊಡ್ಡ ದೊಡ್ಡ ಗಿಡಗಳು ಇರ್ತಾ ಇದೆಯಲ್ಲ ಅಲ್ವೇ. ಕೀಳಂತದ್ದು ಯಾವುದೂ ಇಲ್ಲ. ಈಗ ಅಂಗಡಿನ ಚೆನ್ನಾಗಿ ನೋಡ್ಕೊತಿದ್ರಿ, ಮನೆಯಲ್ಲಿ ದನ ಕರುಗಳನ್ನು ನೋಡ್ಕೊಂತೀರಿ, ಹಾಲು ಮಾರಾಟ ಮಾಡ್ತೀರಿ ಅಲ್ವಾ? ಮ್ಯಾಕೆ ಅದನ್ನು ಕೂಡ ಮಾರಾಟಕ್ಕೆ ಅಂತಲೇ ಮಾಡ್ಕೊಂಡಿರೋದ? ಹೌದು ಸರ್. ಹೌದು. ಅದನ್ನೇನು ಜಾಸ್ತಿ ಮಾಡ್ಕೋಬೇಕು, ಒಂದು 25-30 ಮಾಡಬೇಕು ಅಂತ? ಇಲ್ಲ ಸರ್, ಬಂದ ಮಾರ್ಕೋತಾ ಇರ್ತೀವಲ್ಲ ಸರ್ ನಾವು. ಹೌದಾ? ಬೇಕಂದ ಖರೀದಿ ಮಾಡ್ತೀರಿ, ಮಾರಾಟನೂ ಕೂಡ ಮಾಡ್ತೀರಿ. ಮಾಡ್ತೀವಿ ಸರ್. ಸಂಘ ಹಿಂಗ ಏನಾದ್ರು ಸೇರ್ಕೊಂಡಿದ್ರಿ ನಾವು? ಇಲ್ಲ ಸರ್. ಸ್ವಶಕ್ತಿ ಗುಂಪು, ಸ್ತ್ರೀ ಶಕ್ತಿ ಗುಂಪು ಆ ಥರದ್ದೇನು ಮಾಡಿಲ್ವಾ? ಇಲ್ಲ ಸರ್. ಸೇರಿರ್ದಿಲ್ವಾ? ನೋಡಿ ಅವ್ರಿಗೆ ಗೊತ್ತದೆ. ಈಗ ಓಸತ್ ಗಿಡ ಕೊಟ್ಟಾಗ ಎಷ್ಟು ಲಕ್ಷ ತಗೊಂಡೆ ದುಡ್ಡ ಗಿಡಕ್ಕೆ? ಯಾವ ಗಿಡ ಸರ್? ಈಗ ಗೌರ್ಮೆಂಟಿಂದ ನಮಗೆ ಒಂದು ಸಂಘದ ಕಡೆಯಿಂದ. ಯಾವ ಸಂಘನಪ್ಪ ಅದು? ಯಾವುದು? ದಂಡಿಮರ ಸಂಘ. ದಂಡಿಮರಂ ಸಂಘ ಗ್ರಾಮ ಪಂಚಾಯತಿಗೆ ಇದಾಗಿ ಆ್ಯಡ್ ಆಗಿದೆ. ಅದು ಗೌರ್ಮೆಂಟ್ ಸಂಘ. ಅದು ಅದರಿಂದ ಉಪಯೋಗ. ಕೇಂದ್ರ ಸರ್ಕಾರ ನಮ್ಗೆ ಒಂದು ಬೆನಿಫಿಟ್ ಕೊಟ್ಟಿತ್ತು. ಈ ಸಂಘದ ಕಡೆಯಿಂದ ರೈತರಿಗೆ ಕೈ ತೋಟ ಅಂತ ಅಂದ್ಬಿಟ್ಟು ಒಬ್ಬ ರೈತನಿಗೆ 14 ಗಿಡ ಕೊಡೋದು. ಆ ಥರ ನಿಂಬೆ 3, ನುಗ್ಗೆ 3, ಕರಿಬೇವು 3, ಪಪಾಯಿ 3 ಮತ್ತು 2 ತೆಂಗು. ಅದನ್ನು ಗೌರ್ಮೆಂಟು ನಮಗೆ ಕಾಂಟ್ರಾಕ್ಟ್ ಕೊಟ್ಟಿತ್ತು. ಆ ಕಾಂಟ್ರಾಕ್ಟಲ್ಲಿ 1 ಗ್ರಾಮ ಪಂಚಾಯತಿಗೆ 100 ರೈತರಿಗೆ ಕೊಡಬೇಕು. ಆ ಥರ ನಮ್ಮ ಮದ್ದೂರು ತಾಲೂಕಲ್ಲಿ 42 ಗ್ರಾಮ ಪಂಚಾಯತಿಗೆ ನಾವು ವಹಿಸ್ಕೊಂಡಿದ್ದೋ. ನಾವು ವಹಿಸ್ಕೊಂಡಿದ್ದೋ ಅಂದರೆ ಇವರು ಆ ಥರ ಐಡಿಯಾ ಇತ್ತು, ಬಟ್ ಹೇಳಕ್ ಬರ್ತಾ ಇಲ್ಲ ಅಷ್ಟೇ. ಹೇಳಿ ಅಮ್ಮ, ತಡ್ರಿ ಅವರೇ ಹೇಳಿ. ಅದೇ ಸರ್, ಅಂದರೆ ನಮಗೆ ಅದು ಮೇನ್ ಬರಲಿಲ್ಲ ನನಗೆ ಹೇಳಕ್ಕೆ. ಆಯಿತು, ಈಗ ಅವ್ರು ಹೇಳ್ಕೊಟ್ಟವ್ರಲ್ಲ, ಹೇಳಿ. ಅದಕ್ಕೆ ಅದರಿಂದ ಸೌಲಭ್ಯ ಇದೆ ನಮಗೂ. ಅದರಿಂದ ಏನಿಲ್ಲ, ಲೋನ್ ತಗೋಬೋದು. ಅದರಿಂದ ನಾವೇನು ಮುತುವರ್ಜಿ ಪಡ್ಕೋಬೋದು. ಅದರಿಂದ ನಮಗೆ ಲಾಸ್ ಏನಿಲ್ಲ, ಆದಾಯನೇ ಇದೆ. ಗಿಡ ಗೆಂಡೆಗಳೆಲ್ಲ ನಾವೇ ಮಾರಾಟಕ್ಕೆ ಇವರು ಕಡೆಯಿಂದ, ಗ್ರಾಮ ಪಂಚಾಯತಿ ಕಡೆಯಿಂದ ನಮ್ಮ ತೋಟದಲ್ಲಿ ಬೆಳೆದಂಥವನ್ನೇ ನಾವು ಅಲ್ಲಿಗೆ ಹಾಕ್ಸಿದ್ವಿ. ನೀವು ಕೊಟ್ಟವರೆಲ್ಲ ಹಾಕೊಂಡವ್ರ ಜಮೀನು? ಇಲ್ಲ ಸರ್, ಹಾಕಿದ್ದಾರೆ. ಇಲ್ಲಿ ಹಾಕಿದ್ದಾರೆ. ಇವ್ನ ಖುದ್ದಾಗ ಹೋಗಿ ಇವರೇ ನೆಡ್ಸ್ಬಿಟ್ಟು ಫೋಟೋನ ತೆಗೆಸ್ಕೊಂಡಿದ್ದಾರೆ. ಹೌದಾ? ಅಲ್ಲ, ಫೋಟೋ ಹಾಕಿಸ್ಬಿಟ್ಟು ತೆಗೆಸ್ಕೊಂಡು. ಇಲ್ಲ ಸರ್, ಏನಾಗದೆ ಅಂತ ಇಲ್ಲ ಸರ್, ಇಲ್ಲ ಇದೆ. ಯಾರು ಲಾಸ್ ಮಾಡ್ಕೊಳ್ಳಿಲ್ಲ, ಎಲ್ಲರದ್ದು ಗಿಡಗಳೆಲ್ಲ ಇದೆ. ಹೌದಾ? ಈಗ ಅವರೆಲ್ಲ ಬಂದು ನಿಮ್ಗೆ ಹೇಳ್ತಿರ್ತಾರ, ನೀವು ಗಿಡ ಕೊಟ್ರಿ ಅನುಕೂಲ ಆಯ್ತು, ಹಣ್ಣು ತಿಂತಾ ಇದೀವಿ ನಾವು ಅಂತ. ಚೆನ್ನಾಗಿದೆ ಗಿಡಗಳೆಲ್ಲ. ಅದೇನೋ ಜಮ್ನೇರಳೆ ಭಾಳ ಹೇಳ್ತೀರಾ ನೀವು, ಎಲ್ಲಿಂದ ತಂದು ಹಾಕಿದ್ರಿ? ಅದು ಜಮ್ನೇರಳೆ ಅಂತಂದರೆ ನಮಗೆ ಫಸ್ಟು ನಾವು ತೋಟಗಾರಿಕೆ ಕೈಗೆ ಹಾಕಿದಾಗ, ಬಟ್ ಆಂಧ್ರದ ಕಡೆಯಿಂದ ಗಿಡ ಸಪ್ಲೈ ಕೊಟ್ಕೊಬಂದರು. ಆ ದಿನ ನಾನು ಒಂದು ನಿಂಬೆ ಗಿಡಗಳು ಆಗಲಿ, ಈ ಹಣ್ಣು ಗಿಡಗಳಾಗಲಿ ಒಂದು ತೆಗ್ದು ನೆಟ್ಟಿದೆ. ಅದರಲ್ಲಿ 5 ಜಮ್ನೇರಳೆ ಮರ ನೆಟ್ಟಿದೆ. ಅವೇನಾಗುತ್ತೋ ಈಗ ಹೋದ ವರ್ಷದಿಂದ ನಮಗೆ ಜಮ್ನೇರಳೆ ಹಣ್ಣು ಚೆನ್ನಾಗಿ ಬರ್ತಾಯಿದೆ. ಮತ್ತು ನಮ್ಮ ರೈತರುಗಳು ಈಗ ಜಮ್ನೇರಳೆ ಹಣ್ಣು ತಿಂದರೆ ಅದನ್ನ ಆರೋಗ್ಯ ಚೆನ್ನಾಗಿದೆ ಅಂತ ಒಂದು ಉತ್ಸಾಹ ಇದೆ. ಹಂಗಾಗಿ ಬೇರೆ ಮಾರ್ತಾ ಇರ್ತಾರೆ 300 ರೂಪಾಯಿ ಮಾರ್ತಾರೆ, ನಾನು 100 ರೂಪಾಯಿ kg ಮಾರ್ತಾಯಿದ್ದೀನಿ. ಬಟ್ ನಾನು ಯಾಕೆಂದರೆ ಹೊರಗಡೆ ಹೋಗಿ ಮಾರೋಕ್ಕಾಗ್ತಾ ಇರೋದ್ರಿಂದ ಇಲ್ಲಿ 100 ರೂಪಾಯಿ ಅಂದಾಗ ನಮ್ಮ ತೋಟಕ್ಕೆ ಬಂದು ಹಣ್ಣು ಕೊಯ್ತಾ ಇದ್ದಾರೆ. ಕೂದಿ ರೆಡಿ ಮಾಡ್ತೀವಿ, ತಗೋಯ್ತಾರೆ. kg 100 ರೂಪಾಯಿ ಕೊಟ್ಟು ತಗೋಗ್ತಾ ಇದ್ದಾರೆ. ನನಗೆ ಒಳ್ಳೆ ಬೆನಿಫಿಟ್ಟು ಅಂದರೆ ಒಂದೊಂದು ಬೆಳೆ ಹಂತಕ್ಕೂ ಬರ್ತಾ ಇರೋದ್ರಿಂದ ನಂಗೆ ಆದಾಯ ಚೆನ್ನಾಗಿ ಬರ್ತಾಯಿದೆ. ಕಾಳುಮೆಣಸು ಬೇರೆ ಹಾಕಿದಿರಿ, ಏಲಕ್ಕಿ ಬೇರೆ ಹಾಕಿದಿರಿ. ಹಾಕಿ ಏಲಕ್ಕಿನೂ 200 ಗಿಡ ಹಾಕಿದ್ದೀನಿ. ಟ್ರಯಲ್ ಮಾಡಿದ್ದೀರಾ? ಇಲ್ಲ, ಫಸ್ಟು 5 ಗಿಡ ಟ್ರಯಲ್ ಮಾಡಿದೆ. ಟ್ರಯಲ್ ಮಾಡಿದಾಗ ಚೆನ್ನಾಗಿ ಬಂತು. ಚಿಕ್ಕಮಗಳೂರಿಂದ 200 ಗಿಡ ತರಿಸಿದೆ. 200 ಗಿಡ ತರಿಸಿ ಈಗ ಹಾಕಿದ್ದೀನಿ. ಕಾಳುಮೆಣಸು ಯಾವುದು ಕಬ್ಬಿಸಿದ್ರಿ? ಅದು ತುರ್ಬೇವು ಅಂತ ಮರ ಬರ್ತದೆ, ಅದು ಮತ್ತು ಮಾಗಣಿ 2ಕ್ಕೂ ಹಬ್ಬಿಸಿದ್ದೀನಿ. ಅದು ಈಗ ನಮಗೆ ತೋಟಗಾರಿಕೆಯಿಂದ ಒಂದು 10 ಗಿಡ ಮೆಣಸು ಹಾಕಿದೆ, ಚೆನ್ನಾಗಿ ಬಂತು. ಅದು ನಮ್ಮ ತೋಟಗಾರಿಕೆಯವರು ರೇಖಾ ಮೇಡಮ್ ಅಂತ ಅವ್ರು ಬಂದು ತೋಟ ನೋಡಿದ್ರು. ನೋಡಪ್ಪ, ನಿಮ್ಮ ತೋಟದಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಬರ್ತಾದೆ, ನನ್ನ ಕಡೆ ನೀನು ದುಡ್ಡು ಕೊಡಬೇಡ, ಒಂದು 200 ಗಿಡ ಮೆಣಸು ಹಬ್ಬಿಸು ಅಂತ ಅಂದ್ಬಿಟ್ಟು ಅವರು ಒಂದು 100 ಗಿಡ ಕೊಟ್ಟಾರೆ. ಅದು ಈಗ ಒಂದು ಮಾರು ದೂರ ಗಿಡ ಹಬ್ತಾದೆ. ಈಗ ಒಂದು 6 ತಿಂಗಳಾಯಿತು, ಚೆನ್ನಾಗಿ ಬರ್ತಾದೆ ಮೆಣಸು. 10 ಗಿಡ ಹಾಕಿದ್ದು ಚೆನ್ನಾಗೇ ಬಂದಿರ್ತಿಂದ 100 ಗಿಡ ಹಾಕೊಂಡು ಫಾಲೋ ಮಾಡ್ತಾಯಿದ್ದೀನಿ. ಖರ್ಚಿಲ್ಲ, ಬರೋದೆಲ್ಲ ಸಂಪಾದನೆ. ನೋಡಿದ್ರ? ಈಗ ರೈತ ಖುಷಿ ಆಗ್ಬಿಟ್ಟಿದ್ದಾರೆ ಪೂರ್ತಿ ಅಲ್ವೇನೋ? ಹೌದು ಸರ್, ನಮ್ಮ ಶ್ರಮ ಇದೆಯಲ್ಲ ನಮಗೂ ಖುಷಿ ಅಲ್ವಾ? ಹೌದು. ಒಬ್ಬ ರೈತರು ನಾವು ಲಾಸ್ ಆಗೋದು ನಮ್ಗೆ ಬೆಳೆ ಲಾಸು ಅಂತಾರೆ, ಬಟ್ ಸಮಗ್ರ ಬೆಳೆ ಬೆಳೆದಾಗ ಯಾವುದೇ ಕಾರಣಕ್ಕೂ ಲಾಸ್ ಬರಲ್ಲ. ಈ ಬೆಳೆ ಲಾಸ್ ಆಯಿತು ಅಂದರೆ ಇನ್ನೊಂದು ಬೆಳೆ ಕೈಗೆತ್ಕೊಳ್ತದೆ. ಈಗ ಅದೇ ಒಬ್ಬ ಕಬ್ಬು ಹಾಕ್ತಾನೆ, ವರ್ಷ ಕಾಯಬೇಕು, ಅದಕ್ಕೆ ಇನ್ವೆಸ್ಟ್ ಎಷ್ಟಾಗುತ್ತೆ, ಆ ಬರೋ ಇನ್ವೆಸ್ಟಲ್ಲಿ ಸಾಲ ಮಾಡಿ ಕಬ್ಬಿಗೆ ಬೆಳೆ ಹಾಕಿರ್ತಾನೆ, ಆ ಕಟಾವು ಬಂದಟ್ಟಿಗೆ ಸಾಲಕ್ಕೆ ಹೋಯ್ತದೆ. ಅದು 2ನೇ ಪಾಯಿಂಟು. ಮತ್ತು ಬಾಳೆ ಹಾಕ್ತಾರೆ, ಬಾಳೆ ಹಾಕಿದಾಗ ಬಾಳೆ ಎಲ್ಲ ಒಂದು ಸತಿ ಬಂದಾಗ ರೈತರಿಗೆ
ಬಿದ್ದೋಗುತ್ತೆ. ಸಮಗ್ರ ಕೃಷಿ ಮಾಡಿ ಅಂತ ನೀವು ಹೇಳ್ತೀರಿ. ಸಮಗ್ರ ಕೃಷಿ ಮಾಡಿದ್ರೆ ಒಂದು ಬೆಳೆ ಪ್ರಾಬ್ಲಮ್ ಆದಾಗ ಇನ್ನೊಂದು ಬೆಳೆ ಎತ್ಕೊತದೆ. ನಮ್ ಕಂಪನಿ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 15ರಂದು ಸೋಮವಾರ ಬೆಳಗ್ಗೆ 11 ಗಂಟೆಗೆ. ಸ್ಥಳ ಮೈಸೂರಿನ ಹುಣಸೂರು ರಸ್ತೆಯಲ್ಲಿರುವ ಮೈಸೂರು ವಿಶ್ವವಿದ್ಯಾನಿಲಯದ ಬಹದ್ದೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಸಭಾಂಗಣ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಬನ್ನಿ ಭಾಗವಹಿಸಿ. ನಮ್ ಕಂಪನಿ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಸೋಮವಾರ 15ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಬಹದ್ದೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಸಭಾಂಗಣದಲ್ಲಿ ನಡೆಯಲಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿ ಧ್ಯೇಯ. ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಮುಂದೆ ಇನ್ನೂ ಏನಾರು ಮಾಡ್ಬೇಕು ಅನ್ಕೊಂಡಿದ್ರವ? ಇನ್ನೊಂದೆರಡು ಅಂಗಡಿ ಮಾಡೋದು? ಇಲ್ಲ ಸರ್, ಆ ಥರ ಏನಿಲ್ಲ, ಇರೋದ್ರಲ್ಲಿ ಇರೋದ್ರಲ್ಲೇ. ನಿಮ್ಗೇನಾದ್ರು ಆಸೆ ಇದೆಯಾ ದೇವರಾಜಣ್ಣ? ಸರ್, ನಮಗೆ ಮುಂದಿನ ಆಸೆ ಇಲ್ಲ. ಇವತ್ತು ಏನು ಮಾಡಬೇಕು, ನಮ್ಮ ಮಕ್ಕಳು ಸಾಕಿ ಬೆಳೆಸಿದ್ದೀನಿ. ಬಟ್ ಈಗ ಮಗಳು 2nd BA ಓದ್ತಾ ಇದ್ದಾಳೆ, ಮಗ ITI ಮಾಡಿಸ್ದೆ. ಅವನು ಯಾಕೋ ಕಾರಣಾಂತರದಿಂದ ಮುಂದಕ್ಕೆ ಹೋದ. ಈಗ ಅಲ್ಲಿ ಮಾಡ್ಕೊಂಡು ನಿಮ್ಮ ಜೊತೆ ವ್ಯವಸಾಯ ಮಾಡ್ತಾನೆ, ಮತ್ತೆ ಫ್ಯಾಕ್ಟ್ರಿಗೆ ಅಲ್ಲಿ ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾನೆ. ಮುಂದಕ್ಕೆ ಅಂತ ಶ್ರೀಗಂಧ ಹಾಕ್ಬಿಟ್ಟಿದ್ದೆ. ಮುಂದಕ್ಕೆ ಅಂತ ಮಕ್ಕಳಿಗಾಗ್ಲಿ ಲೈಸೆನ್ಸ್ ತಗೊಂಡು ಕಾಯ್ತಾವೆ. ಬಟ್ ಮುಂದೆ ಶ್ರೀಗಂಧ ಮಾರಿ ಇನ್ನೂ ಹೊಸ ಜಾಸ್ತಿ ದುಡ್ಡು ಬರ್ತದೆ, ಅದನ್ನ ಮಕ್ಕಳು ಭವಿಷ್ಯಕ್ಕೆ ಇಟ್ಬಿಡ್ತೀವಿ. ಹಂಗಾಗಿ ನಮ್ಮಪ್ಪ ಮಾಡಿರೋ ಜಮೀನು ನಂಗೆ ಸಾಕು ಅನಿಸ್ತು. ಬೇರೆ ಅಷ್ಟ ತೆಗಿಯೋದು ಬೇಡ, ಇರುತ್ತರಲ್ಲೇ ಕಾಲ ಕಳಿಕೋಮ. ಜಮೀನು ಇದ್ದಷ್ಟು ಮಕ್ಕಳು ಹಾಳಾಗುತ್ತೇನೋ ನನ್ನದೊಂದು ಇದಿದೆ. ಅವರು ಯಾಕೆಂದ್ರೆ ಇನ್ನು ಮುಂದೆ ಮುಂದೆ ಬೆಳೀತಾ ಬೆಳೀತಾ ಅವ್ರದ್ದೇ ಒಂದು ಜಾಲಿ ಆಗೋಯ್ತದೆ. ಈಗಿಬ್ರು ಸಂತೋಷವಾಗಿದ್ದೀರಾ? ಚೆನ್ನಾಗಿದ್ದೀವಿ. ಸಂತೋಷ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ನಮ್ಗೆ ಕೇಳಿದ್ರು, ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳಿ? 9743008395. ಇನ್ನೊಂದ್ಸರಿ ಹೇಳ್ತೀರಾ? 9743008395. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9743008395. ಒಳ್ಳೆಯದು ದೇವರಾಜ್ ಮತ್ತು ಮಂಜುಳಾ ಅವರೇ, ಇದುವರೆಗೂ ಬೇಸಾಯದ ನಿಮ್ಮ ಅನುಭವ ಹಂಚ್ಕೊಂಡ್ರಿ. ಒಳ್ಳೇದಾಗಲಿ. ನಮಸ್ಕಾರ. ತುಂಬ ಥ್ಯಾಂಕ್ಸ್. ನಮಸ್ತೆ.